ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತಂ ಕೃಪಾಲುಭಿಃ ಶ್ರೀವಿಶ್ವೇಶತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಪರಮ ಮಂಗಳಕರವಾದಂತಹ ದಿವಸ. ರಾಯರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದಂತಹ ಪರಮ ಮಂಗಳಕರವಾದಂತಹ ದಿವಸ. ಅಂತಹ ಗುರುಗಳ ಚಿಂತನೆ ಅನ್ನೋದು ನಾವು ಪ್ರತಿನಿತ್ಯ ಮಾಡಬೇಕು. ಕೇವಲ ಇವತ್ತು ಅವರು ಪಟ್ಟಾಭಿಷಿಕ್ತರಾಗಿದ್ದಾರೆ ಅಥವಾ ಅವರ ವರ್ಧಂತಿ ಇದೆ, ಗುರುವಾರ, ಇಂಥ ದಿವಸ ಮಾತ್ರ ರಾಯರನ್ನು ನಾವು ವಿಶೇಷವಾಗಿ ಧ್ಯಾನ ಮಾಡುವಂಥದ್ದಲ್ಲ. ಪ್ರಾತಸ್ಮರಣೀಯರಂತೆ ಪ್ರತಿನಿತ್ಯವೂ ಕೂಡ ಆ ಮಹಾನುಭಾವರ ಗ್ರಂಥಾವಲೋಕನ, ಹಾಗೆ ಅವರು ಏನು ಶ್ರೀಮದಾಚಾರ್ಯರ ಆ ಸಿದ್ಧಾಂತದಲ್ಲಿ ತತ್ವನಿಷ್ಠೆ ಉಳ್ಳವರಾಗಿದ್ದರು, ಆ ಎಲ್ಲ ರೀತಿಯಾದಂತಹ ಭಗವದ್ ವ್ಯಾಪಾರಗಳನ್ನು ಆ ಮಹಾನುಭಾವರು ಏನು ಮಾಡಿದ್ರು ಅದನ್ನು ಪ್ರತಿನಿತ್ಯ ಅನುಸಂಧಾನವನ್ನು ಮಾಡಿಕೊಂಡು ಜೀವನವನ್ನು ನಡೆಸಿದಾಗ ಅದು ನಮ್ಮ ಜೀವನದ ಸಾರ್ಥಕತೆಗೆ, ಉನ್ನತಿಗೆ ಕಾರಣವಾಗತ್ತೆ ಅಂತ ಚಿಂತನೆ ಮಾಡ್ತಾ, ಸ್ಕಾಂದ ಪುರಾಣದಲ್ಲಿ ಒಂದು ಗುರುಗೀತಾ ಅಂತ ಪ್ರಸಿದ್ಧವಾಗಿದೆ. ಆ ಸ್ಕಾಂದ ಪುರಾಣದಲ್ಲಿ ಈ ಗುರುಗೀತಾ ಅನ್ನುವಂಥದ್ದು ರುದ್ರದೇವರು ಮತ್ತು ಪಾರ್ವತೀದೇವಿಯರ ಒಂದು ಸಮಾಲೋಚನಾ ರೂಪವಾಗಿರುವಂಥದ್ದು. ಅಲ್ಲಿ ರುದ್ರದೇವರು ಪಾರ್ವತೀದೇವಿಯರಿಗೆ ಅನೇಕ ಭಗವತ್ ತತ್ವಗಳನ್ನು ಉಪದೇಶ ಮಾಡ್ತಾರೆ. ಅದರಲ್ಲಿ ಪ್ರಸಿದ್ಧವಾದಂತಹ ಒಂದು ಮಾತನ್ನು ಹೇಳ್ತಾರೆ ಅವರು ಗುರುಗಳ ಬಗ್ಗೆ. ಹರೋವೃಷ್ಟೇ ಗುರುಸ್ತ್ರಾತ ಗುರೋವೃಷ್ಟೇ ನಕಶ್ಚನ ಅಂತ ಒಂದು ಅದ್ಭುತವಾದಂತಹ ಗುರುಗಳ ಮೇಲಿನ ಮಾತು. ಇದರ ತಾತ್ಪರ್ಯ ಇಷ್ಟೇ. ಜಗನ್ನಾಥದಾಸರು ಇದನ್ನು ಕನ್ನಡೀಕರಿಸಿ ತಮ್ಮ ಒಂದು ಸುಳಾದಿನಲ್ಲಿ ಹೇಳ್ತಾರೆ. ಹರಿಮುನಿದರೆ ಗುರುತಾನ್ ಒಲಿವನು, ಗುರು ಮುನಿದರೆ ಹರಿತಾನ್ ಒಲಿಯನು ಎಂದೆಂದಿಗೂ ಎಂಬುದಾಗಿ ಎಂದೆಂದಿಗೂ ಅಂತ ವಿಶೇಷಣವನ್ನು ಕೊಡ್ತಾರೆ. ಹೇಳುವ ತಾತ್ಪರ್ಯ, ನಾವು ಮಾಡುವಂತಹ ಅಕೃತ್ಯಗಳಿಗೆ, ಕಾಮಕ್ರೋಧಾದಿಗಳಿಗೆ ವಶವಾಗಿ ಕೇವಲ ಅಕಾರ್ಯಗಳನ್ನೇ ಮಾಡ್ತೇವೆ. ಸತ್ಕಾರ್ಯಗಳನ್ನು ಮಾಡೋದು ಬಹಳ ಅಲ್ಪ. ಆದರೂ ಕೂಡ ಭಗವಂತ ಸಕಲ ಜಗತ್ತೇ ನಮ್ಮನ್ನು ದೂಷಿಸಿದರೂ ಕೂಡ, ನಾವು ಜಗತ್ತಿನಲ್ಲಿ ನಿಂದಿತರಾಗಿದ್ದರೂ ಕೂಡ ಏಕೈಕ ವ್ಯಕ್ತಿಗಳು ನಮ್ಮನ್ನು ರಕ್ಷಣೆ ಮಾಡುವಂಥವರು ಯಾರು ಅಂತಂದರೆ ಅವರು ಗುರುಗಳು. ಆದ್ದರಿಂದ ಭಗವಂತ ನಮ್ಮನ್ನು ಕೈಬಿಟ್ಟರೂ ಕೂಡ ಗುರುಗಳೆಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಆದ್ದರಿಂದ ಹೇಳ್ತಾರೆ, ಹರೋವೃಷ್ಟೇ ಗುರುಸ್ತ್ರಾತ ಗುರೋವೃಷ್ಟೇ ನಕಶ್ಚನ ಅಂತ ಹೇಳಿ. ಭಗವಂತ ಕೈಬಿಟ್ಟಾಗ ಗುರುಗಳು ಕಾಪಾಡ್ತಾರಂತೆ, ಗುರುಗಳೇ ಕೈಬಿಟ್ಟಾಗ ಮತ್ತಾರೂ ಜಗತ್ತಿನಲ್ಲಿ ನಮ್ಮ ರಕ್ಷಣೆಗೆ ನಿಲ್ಲೋದಿಲ್ವಂತೆ. ಇಷ್ಟು ಮಾರ್ಮಿಕವಾದಂತಹ ರೀತಿಯಲ್ಲಿ ಆ ಭಗವಂತ ಯಾವ ರೀತಿಯಾಗಿ ಗುರುಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಚಿಂತಿಸಬೇಕು. ಆ ನಿಟ್ಟಿನಲ್ಲಿ ಮಹಾನುಭಾವರು, ಮಂತ್ರಾಲಯ ಪ್ರಭುಗಳು ಪ್ರಸಿದ್ಧವಾದಂತಹ ಒಂದು ಮಾತಿದೆ. ದೇವರು ಅಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳು ಅಂದರೆ ಮಂಚಾಲೆ ರಾಘಪ್ಪ ಅಂಥೇಳಿ. ಹೀಗೆಲ್ಲ ಜಗತ್ತಿನಲ್ಲಿ ನಾವು ಕೇಳುತ್ತೇವೆ. ಯಾರಿಗಾದರೂ ಏನಾದರೂ ಅಭೀಷ್ಟ ಸಿದ್ಧಿ ಆಗಬೇಕು ಅಂತಿದ್ದರೆ ತಮ್ಮ ಕುಲದೇವರು ಯಾರಾದರೂ ಆಗಲಿ
ಮೊದಲು ಶ್ರೀನಿವಾಸ ದೇವರ ಹತ್ರ ಹೋಗ್ತಾರೆ. ಹಾಗೆ ಇನ್ನೇನಾದರೂ ಅಭೀಷ್ಟ ಸಿದ್ಧಿಯಾಗಬೇಕು ಅಂತಿದ್ರೆ ಗುರುಗಳು, ಏಕೈಕ ಗುರುಗಳು ಅಂತ ಯಾರಿದ್ದಾರೆ ಜಗತ್ತಿನಲ್ಲಿ ಅಂದರೆ ಪ್ರಖ್ಯಾತರಾದಂತಹ ಮಂತ್ರಾಲಯ ಪ್ರಭುಗಳಿದ್ದಾರೆ ಅಂಥೇಳಿ ಮಂತ್ರಾಲಯಕ್ಕೆ ಓಡಿ ಹೋಗ್ತಾರೆ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಯಾವ ರೀತಿಯಾಗಿ ಭಗವಂತ ಆ ಶ್ರೀನಿವಾಸನಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದಾನೋ, ಜಗತ್ತಿನಲ್ಲಿ ಗುರುಗಳಾಗಿ ಪ್ರಸಿದ್ಧಿಯನ್ನು ಹೊಂದಿದಂತಹ ಏಕೈಕ ವ್ಯಕ್ತಿಗಳು ಅಂತಂದರೆ ಯೂನಿವರ್ಸಲ್ ಗಾಡ್ ಅಂತಾರೆ. ಇಂಥ ಜನಾಂಗೀಯವಾಗಿ ಕೇವಲ ಮಾಧ್ವರಿಗೆ ಮಾತ್ರ ಸೀಮಿತರಾಗಿರುವಂತಹವರು ರಾಘವೇಂದ್ರ ಪ್ರಭುಗಳಲ್ಲ. ಎಲ್ಲ ವರ್ಗದ ಜನಾಂಗದವರಿಗೂ ಕೂಡ ತಮ್ಮ ತಮ್ಮ ಅಭೀಷ್ಟಗಳನ್ನು ಅವರು ಕೊಡ್ತಾ ಇದ್ದಾರಂತೆ. ಜ್ಞಾನಿಗಳೆಲ್ಲ ಚಿಂತನೆ ಮಾಡ್ತಾರೆ. ರಾಘವೇಂದ್ರ ತೀರ್ಥ ಅಂತ ಸುಧೀಂದ್ರ ತೀರ್ಥರು ಇವತ್ತೇ ಪಟ್ಟಾಭಿಷಿಕ್ತರಾದಂತಹ ದಿವಸ ಅವರಿಗೆ ರಾಘವೇಂದ್ರ ತೀರ್ಥ ಅಂಥೇಳಿ ಅನ್ವರ್ಥವಾದಂತಹ ಹೆಸರನ್ನು ಸೂಚನೆ ಮಾಡಿದ್ದಾರೆ ಮಹಾನುಭಾವರು. ನಾವು ಅನೇಕ ಹೆಸರುಗಳನ್ನು ಇಟ್ಟುಕೊಂಡಿರ್ತೇವೆ. ನಮ್ಮ ಹೆಸರಿಗೂ ನಮ್ಮ ಕಾರ್ಯಕ್ಕೂ ನಮ್ಮ ಪ್ರವೃತ್ತಿಗೂ ಯಾವುದಕ್ಕೂ ಸಂಬಂಧವೇ ಇರೋದಿಲ್ಲ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತೇವೆ. ಆದರೆ ರಾಘವೇಂದ್ರ ತೀರ್ಥರು ಅಂತ ಏನು ಸುಧೀಂದ್ರ ತೀರ್ಥರವರಿಗೆ ಹೆಸರನ್ನು ಸೂಚನೆ ಮಾಡಿದ್ರು ಅನ್ವರ್ಥವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪ್ರಸಿದ್ಧ ಅರ್ಥ ರಾಘವೇಂದ್ರ ಅಂತಂದರೆ ಭಗವಂತ ಅಂತಲೇ ಅರ್ಥ. ಯಾಕೆ ಅಂತಂದರೆ ರಾಘ ಅಂತ ಬಿಡಿಸ್ಕೊಳ್ಬೇಕು. ರಾಘ ಸಾಮರ್ಥ್ಯೆ ಅಂತ ಧಾತು ಪಾಠ. ರಾಘ ಸಾಮರ್ಥ್ಯೆ ಅಂತಂದರೆ ಸರ್ವಸಮರ್ಥನಾದಂತಹ ಏಕೈಕ ವ್ಯಕ್ತಿ ಯಾರು? ಭಗವಂತ. ಆದ್ದರಿಂದ ಅವನಿಗೆ ರಾಘ ಅಂತ ಹೆಸರು. ವಾ ಗತಿಗಂಧನಯೋಹೋ ಅಂತ ಧಾತುಪಾಠ. ಯಾವ್ಯಾವುದು ಜ್ಞಾನವುಳ್ಳವ ಜೀವರಾಶಿಗಳಾಗಿವೆ ಅದು ವ ಶಬ್ದದಿಂದ ಕೇಳಿಸ್ಕೋತಾ ಇದೆ. ಯೇ ಗತ್ಯರ್ಥಾ ತೇ ಸರ್ವೇ ಜ್ಞಾನಾರ್ಥಕಾ. ಅದರಿಂದಾಗಿ ವ ಅಂತಂದರೆ ಜ್ಞಾನವುಳ್ಳಂತಹ ಜೀವರಾಶಿಗಳು. ಲಕ್ಷ್ಮೀದೇವಿಯಿಂದ ಆರಂಭಗೊಂಡು ಎಲ್ಲ ತೃಣಜೀವರಾಶಿಗಳವರೆಗೂ ಯಾರ್ಯಾರಿದ್ದಾರೆ ಅವರೆಲ್ಲ ವ ಶಬ್ದದಿಂದ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಇಂದ್ರ ಅಂತಂದರೆ ಒಡೆಯ ಅಂತ ಅರ್ಥ. ಎಲ್ಲ ಜೀವರಾಶಿಗಳಿಗೂ ಕೂಡ ಒಡೆಯನಾದಂತಹವನು ಭಗವಂತ. ಆದ್ದರಿಂದ ರಾಘವೇಂದ್ರ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ ಅಂತ ಅರ್ಥ. ಅಂದರೆ ಉತ್ಕೃಷ್ಟನಾದಂತಹ ಭಗವಂತನನ್ನು ತಿಳಿಸಿಕೊಟ್ರು ರಾಘವೇಂದ್ರ ಸ್ವಾಮಿಗಳು. ಯಾವುದರಿಂದ? ತೀರ್ಥಂ, ಶಾಸ್ತ್ರ ಅಂತ ಅರ್ಥ ಇದೆ ತೀರ್ಥ ಶಬ್ದಕ್ಕೆ. ಆದ್ದರಿಂದ ಅಂತಹ ಉತ್ಕೃಷ್ಟವಾದಂತಹ ಶಾಸ್ತ್ರದಿಂದಾಗಿ ಆಚಾರ್ಯರ ಆ ಎಲ್ಲ ಸಿದ್ಧಾಂತದ ರೀತ್ಯ ಅದಕ್ಕೆ ವ್ಯಾಖ್ಯಾನಾದಿಗಳನ್ನು ಮಾಡ್ತಾ ತಿಳಿಸಿಕೊಟ್ಟಂತಹ ಏಕೈಕ ಜ್ಞಾನಿಗಳು ಅಂತಂದರೆ ರಾಘವೇಂದ್ರ ತೀರ್ಥರು. ಅದಕ್ಕೋಸ್ಕರವಾಗಿ ರಾಘವೇಂದ್ರ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ ಅಂಥೇಳಿ ಅರ್ಥವನ್ನು ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಅನೇಕರು ಗುರುಗಳು ಅಂತ ಕರೆಸ್ಕೊಳ್ತಾರೆ. ಗುರು ಶಬ್ದಕ್ಕೆ ಅನೇಕ ಅರ್ಥ ಇದೆ. ಹಾಗೆ ಪ್ರಸಿದ್ಧವಾದಂಥ ಒಂದು ಅರ್ಥ ಯಾವುದು ಅಂದರೆ ಗುರು ಶಬ್ದಕ್ಕೆ ಭಾರ ಅಂತ ಅರ್ಥ ಇದೆ. ಹೀಗೆ ಜಗತ್ತಿನಲ್ಲಿ ಜಗತ್ತಿಗೆ ಗುರುಗಳು ಅಂತ ಕರೆಸ್ಕೊಳ್ತಾರೆ. ಜಗತ್ತಿಗೆ ಗುರುಗಳು ಅಂದರೆ ಜಗತ್ತಿಗೆ ಭಾರವಾಗಿರೋರು ಅಂತ ಇಷ್ಟೇ ಅರ್ಥ. ನಾವು ನೀವೆಲ್ಲ ಜಗತ್ತಿಗೆ ಭಾರವಾಗಿರ್ತೇವೆ. ಆದ್ದರಿಂದ ಎಲ್ಲರೂ ಒಂದು ರೀತಿಯಲ್ಲಿ ಜಗತ್ತಿಗೆ ಗುರುಗಳಿದ್ದ ಹಾಗೆ. ಹೀಗೆ ರಾಘವೇಂದ್ರ ತೀರ್ಥರು ಜಗತ್ತಿಗೆ ಗುರುಗಳಲ್ಲ, ಜಗತ್ತಿನಲ್ಲಿರುವಂತಹ ಭಾರವನ್ನು ಹಿಂಗಿಸಿದಂತಹ ಮಹಾಗುರುಗಳು ಜಗದ್ಗುರುಗಳು ಶ್ರೀಮದಾಚಾರ್ಯರು. ಅವರ ಸಿದ್ಧಾಂತವನ್ನು ಅನುಸರಣೆ ಮಾಡಿದ್ರಿಂದಾಗಿ ಈ ಮಹಾನುಭಾವರು ಆ ಗುರುಗಳ ಪೀಠದಲ್ಲಿ ಆರೋಹಣ ಮಾಡಿದ್ದಾರೆ ಇವತ್ತಿನ ದಿವಸ ಅಂತ ತಿಳಿಬೇಕು. ಆದ್ದರಿಂದ ಹರೌವೃಷ್ಟೇ ಗುರುಸ್ತ್ರಾತ ಗುರೌವೃಷ್ಟೇ ನ ಕಶ್ಚನ ಅಂತ ಹೇಳುತ್ತಾರೆ. ಹರಿಕಥಾಮೃತ ಸಾರದಲ್ಲಿ ಒಂದು ಅದ್ಭುತವಾದಂತಹ ಪ್ರಮೇಯ ವಿಚಾರವನ್ನು ತಿಳಿಸ್ತಾರೆ ಗುರುಗಳ ಬಗ್ಗೆ ಹೇಳುವಾಗ. ಅದೇನು ಅಂದರೆ, ನಾವೆಲ್ಲ ಕಾಮಕ್ರೋಧಾದಿಗಳಿಂದ ಪೀಡಿತರಾಗಿದ್ದೇವೆ. ಭಗವಂತನ ಹತ್ರ ನಾವು ನೇರವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಗುರುಗಳ ಮುಖೇನ ನಾವು ಹೋಗಿ ಭಗವಂತನನ್ನು ಕಾಣಬಹುದಾಗಿದೆ. ಅದರಂತೆ ಒಂದು ಸಣ್ಣ ಮಗು ಅದು ಆಟವನ್ನು ಆಡಿ ಮೈಯೆಲ್ಲ ಧೂಳು ಮಾಡಿಕೊಂಡು ಬಹಳ ಕಲ್ಮಶ ಆಗಿ ಹೋಗಿದೆ ಮೈಯೆಲ್ಲ. ತಂದೆ ಮನೆಗೆ ಬಂದಿದ್ದಾನೆ. ಆ ಕೂಸು ಮೈಯೆಲ್ಲ ಧೂಳಾಗಿರೋದನ್ನು ನೋಡಿದ್ದಾನೆ. ಆ ಕೂಸನ್ನು ಎತ್ಕೊಳ್ಳೋದಿಲ್ಲ ತಂದೆಯಾದಂಥವನು. ತಾಯಿಯನ್ನು ಕರೀತಾನೆ. ಕರೆದು ಆ ತಾಯಿಗೆ ಸೂಚನೆ ಮಾಡ್ತಾನೆ. ಮಗುವನ್ನು ಶುಚಿ ಮಾಡುವಂತೆ ಸೂಚನೆ ಮಾಡ್ತಾನೆ. ಅದರಂತೆ ತಾಯಿ ಬಂದು ನೀರೆಲ್ಲ ಹಾಕಿ ಒರೆಸಿ, ಪಾಪ ಸ್ನೋ ಪೌಡ್ರು ಏನೇನು ಬೇಕೋ ಎಲ್ಲ ದ್ರವ್ಯಗಳನ್ನು ಹಾಕಿ ಒರೆಸಿದಾಗ, ಘಮಘಮಿಸಿದಾಗ ಇದು ನನ್ನ ಕೂಸು ಅಂಥೇಳಿ ಆ ತಂದೆ ಆ ಕೂಸನ್ನು ಎತ್ತಿ ಮುದ್ದಾಡ್ತಾನೆ. ಹೀಗಿದೆ ನಮ್ಮ ಅವಸ್ಥೆ ಅಂತ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ನಾವೆಲ್ಲ ಆ ಕೂಸಿನಂತೆ ಇದ್ದೇವೆ. ಕಾಮಕ್ರೋಧಾದಿಗಳಿಂದ ನಮ್ಮ ಮೈ ಮನಸ್ಸೆಲ್ಲ ಭಾಳ ಕಲ್ಮಶವಾಗಿದೆ. ಇಂತಹ ರೀತಿಯಲ್ಲಿ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಇಂತಹ ಅವಸ್ಥೆಯಲ್ಲಿರುವಂತಹ ನಮ್ಮನ್ನು
ಸ್ವೀಕರಿಸುವಂತಹ ಏಕೈಕ ವ್ಯಕ್ತಿಗಳು ಅಂದರೆ ಗುರುಗಳು ಮಾತ್ರ. ಅಂತಹ ಕಾರ್ಯವನ್ನು ರಾಘವೇಂದ್ರ ಮಹಾಪ್ರಭುಗಳು ಮಾಡುತ್ತಿದ್ದಾರೆ. ನಮ್ಮಲ್ಲಿರುವಂತಹ ಕಾಮಕ್ರೋಧಾದಿಗಳನ್ನು ನಿವೃತ್ತಿಗೊಳಿಸಿ ನಮ್ಮನ್ನು ಭಗವಂತನೆಡೆಗೆ ಅವರು ಕೊಂಡೊಯ್ಯುತ್ತಾರೆ. ಹೇಗೆ? ದಿವ್ಯವಾದಂತಹ ತತ್ವಜ್ಞಾನವನ್ನು ಕೊಟ್ಟು. ಅದಕ್ಕೋಸ್ಕರವಾಗಿ ಪಂಡಿತಾಚಾರ್ಯರಂದರು ತತ್ವಜ್ಞಾನ್ ಮುಕ್ತಿಭಾಜ. ಯಾರು ತತ್ವಜ್ಞಾನಿಗಳಾಗಿದ್ದಾರಲ್ಲ ಅವರು ಭಗವಂತನಿಗೆ ಬಹಳ ಪ್ರೀತ್ಯಾಸ್ಪದರಾಗ್ತಾರಂತೆ. ಅದರಂತೆ ಈ ಗುರುಗಳೆಲ್ಲ ಮಾಡುವಂತಹ ಅತ್ಯುನ್ನತ ಕಾರ್ಯ ಯಾವುದು ಅಂತಂದರೆ ನಮ್ಮಲ್ಲಿರುವಂತಹ ಕಾಮಕ್ರೋಧಾದಿಗಳು ಅಜ್ಞಾನ ರೂಪೇಣ ಏನಿದೆ ಅದನ್ನೆಲ್ಲ ನಿವೃತ್ತಿಗೊಳಿಸಿ ಭಗವಂತನ ದಿವ್ಯವಾದಂತಹ ತತ್ವಜ್ಞಾನವನ್ನು ತುಂಬಿ ಅನುಗ್ರಹವನ್ನು ಮಾಡ್ತಾರೆ ಮಹಾಗುರುಗಳು. ಅದರಂತೆ ಈ ರಾಘವೇಂದ್ರ ಮಹಾಪ್ರಭುಗಳು ಕೂಡ ಈ ಕಾರ್ಯವನ್ನು ತಾವು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟೋ ಗ್ರಂಥಗಳನ್ನು ಅನೇಕ ಜ್ಞಾನಿಗಳು ರಚನೆ ಮಾಡಿರ್ತಾರೆ. ಅದರಲ್ಲೆಲ್ಲ ಕೆಲವೇ ಗ್ರಂಥಗಳು ಮಾತ್ರ ಜಗತ್ ಪ್ರಖ್ಯಾತಿಯನ್ನು ಹೊಂದುತ್ತೆ. ಹಾಗೆ ರಘುತ್ತಮ ಸ್ವಾಮಿಗಳನ್ನು ನಾವು ರಘುತ್ತಮ ಸ್ವಾಮಿಗಳು ಅಂತ ಹೇಳೋದಕ್ಕಿಂತ ಭಾವಬೋಧಾಕಾರರು ಅಂದರೆ ಅವ್ರಿಗೆ ಹೆಚ್ಚು ಪ್ರೀತಿ ಆಗತ್ತಂತೆ. ಹಾಗೆ ಜಯತೀರ್ಥರನ್ನು ಜಯತೀರ್ಥರು ಅಂತ ಹೇಳೋದಕ್ಕಿಂತ ಟೀಕಾಕೃತ್ಪಾದರು ಅಂತಂದರೆ ಅವ್ರಿಗೆ ಬಹಳ ಗೌರವ ಅಂತ. ಹಾಗೆ ವ್ಯಾಸತೀರ್ಥರನ್ನು ವ್ಯಾಸತೀರ್ಥರು ಅಂತ ಹೇಳೋದಕ್ಕಿಂತ ಚಂದ್ರಿಕಾಚಾರ್ಯರು ಅಂತ ಕರೆದ್ರೆ ಅವರಿಗೆ ಬಹಳ ಪ್ರೀತಿ ಆಗತ್ತಂತೆ. ಹಾಗೆ ರಾಯರನ್ನು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳೋದಕ್ಕಿಂತ ಪರಿಮಳಾಚಾರ್ಯರು ಅಂತ ಕರೆದ್ರೆ ಬಹಳ ಆನಂದ ಅಂತವರಿಗೆ. ಯಾಕೆ ಅಂತಂದರೆ ಈ ಗ್ರಂಥಕರ್ತೃತ್ವ ಅನ್ನೋದು ಮಹಾ ದೊಡ್ಡ ಯೋಗ್ಯತೆ. ಸಾಮಾನ್ಯರು ಯಾರೂ ಕೂಡ ಪರಿಮಳಾದಿ ಗ್ರಂಥಗಳನ್ನು ರಚನೆ ಮಾಡುವಂತಹ ಸಾಮರ್ಥ್ಯ ಯಾರಿಗೆ ಬರಬೇಕು? ಅಂತಹ ಮಹಾಜ್ಞಾನಿಗಳಿಗೆ ಮಾತ್ರ ಆ ಸಾಮರ್ಥ್ಯವನ್ನು ಭಗವಂತ ಕೆಲವಿಷ್ಟರನ್ನೇ ಆರಿಸಿ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಆ ಕಾರ್ಯವನ್ನು ಅವರಿಂದ ನೆರವೇರಿಸಿಕೊಳ್ತಾನೆ. ಅದರಂತೆ ರಾಘವೇಂದ್ರ ತೀರ್ಥರು ಮಹಾಜ್ಞಾನಿಗಳು ಪರಿಮಳಾದಿ ಗ್ರಂಥಗಳನ್ನು ರಚನೆ ಮಾಡಿದಂಥವರು ಅಂತ ನಾವು ತಿಳಿತೇವೆ. ಗ್ರಂಥದ ವಿಚಾರವನ್ನು ನಾವು ಅನೇಕ ವಿಧದಲ್ಲಿ ಅವಲೋಕನ ಮಾಡಬೇಕು. ಆಚಾರ್ಯರ ಆ ಎಲ್ಲ ಶಾಸ್ತ್ರದಲ್ಲಿರುವಂತಹ ಅದ್ಭುತ ಪ್ರಮೇಯ ವಿಚಾರಗಳನ್ನು ತಿಳಿಯಾಗಿ ಬಿಡಿಸಿಡ್ತಾರೆ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಟೀಕಾಕೃತ್ಪಾದರ ಜಾಣ್ಮೆ ಹೇಗೆ ಅಂದರೆ ಆಚಾರ್ಯರ ಯಾವ ಒಂದು ಸಣ್ಣ ಅಕ್ಷರವನ್ನೂ ಕೂಡ ಅವರು ತ್ಯಾಗ ಮಾಡೋದಿಲ್ವಂತೆ. ಹಾಗೆ ರಾಯರು ಕೂಡ ತಾವು ಯಾವ ಟೀಕಾಕೃತ್ಪಾದರ ಆ ಶಬ್ದಗಳನ್ನು ಪರಿತ್ಯಾಗ ಮಾಡೋದಿಲ್ವಂತೆ. ಅದಕ್ಕೋಸ್ಕರ ಸುಧಾವನ್ನು ವಿಶ್ಲೇಷಣೆ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳೇ ಹೇಳುತ್ತಾರೆ, ಪ್ರತಿಪದಂ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಎಂಬುದಾಗಿ. ಪ್ರತಿಭಾತಿ ಸುಧಾಥಾಪಿ ಗ್ರಂಥ ಅಲ್ಪತ್ವಾಯ ನೋಚ್ಯತೆ. ಈ ಒಂದೊಂದು ಅಕ್ಷರ ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧೆಯ ಒಂದೊಂದು ಅಕ್ಷರ, ಒಂದೊಂದು ವಾಕ್ಯ, ಒಂದೊಂದು ಪದ ಅನೇಕ ಅರ್ಥಗಳನ್ನು ತಿಳಿಸುತ್ತಾ ಹೊರಟಿದೆ. ಆದರೂ ಕೂಡ ಎಲ್ಲಿ ಆ ಗ್ರಂಥ ಅನ್ನೋದು ಬಹಳ ವಿಸ್ತಾರವಾಗುತ್ತೆ ಅನ್ನುವಂತಹ ಭೀತಿಯಿಂದಾಗಿ ಅದನ್ನು ಅತ್ಯಲ್ಪವಾಗಿ ನಾವು ಹೇಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಹಾಗೆ ಆಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಹೇವಂ ಅಂತ ಹಿ ಮತ್ತು ಏವ ಶಬ್ದಗಳಿಗೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸುವಾಗ ಟೀಕಾಕೃತ್ಪಾದರು ಅದನ್ನು ಆ ಪಂಚಾಖ್ಯಾತಿ ವಾದದಲ್ಲಿ ಹೇವಂ ತನ್ಮತಂ ಅಂತ ಆಚಾರ್ಯರ ಮಾತು. ಅದಕ್ಕೆ ಸುಮಾರು 20-30 ಪತ್ರಗಳಲ್ಲಿ ಸುದೀರ್ಘವಾದಂತಹ ವಿವರಣೆಯನ್ನು ಕೇವಲ ಹಿ ಮತ್ತು ಏವ ಶಬ್ದಗಳಿಗೆ ಟೀಕಾಕೃತ್ಪಾದರು ತಿಳಿಸ್ತಾರೆ. ಅಂದರೆ ಆಚಾರ್ಯರ ಒಂದೊಂದು ಮಾತು, ಒಂದೊಂದು ಅಕ್ಷರ ಎಷ್ಟು ಉತ್ಕೃಷ್ಟವಾದದ್ದು ಅನ್ನೋದರ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಟೀಕಾಕೃತ್ಪಾದರು. ಅದರಂತೆ ರಾಯರು ಕೂಡ ಟೀಕಾಕೃತ್ಪಾದರ ಆ ಯಾವ ಅಕ್ಷರಗಳನ್ನು ಪರಿತ್ಯಾಗ ಮಾಡದೆ ಸಕ್ತಿರ್ನವೈ ಬಾಧಿತೆ ಅಂಥೇಳಿ ಟೀಕಾರಾಯರು ಆಚಾರ್ಯರನ್ನು ಕೊಂಡಾಡ್ತಾರೆ ಶ್ರೀಮನ್ ನ್ಯಾಯಸುಧೆಯಲ್ಲಿ. ಅಲ್ಲಿ ಹೇಳುವಾಗೂ ಕೂಡ ಸಕ್ತಿರ್ ನ ಬಾಧಿತೆ ಅಂತ ಇಷ್ಟೇ ಹೇಳಿದರೆ ಸಾಕಾಗ್ತಾ ಇತ್ತು. ಆದರೆ ಸ್ವಲ್ಪ ಮುಂದೆ ಹೋಗಿ ಟೀಕಾಕೃತ್ಪಾದರು ವೈ ಶಬ್ದವನ್ನು ಬಳಸಿದ್ದಾರೆ. ಸಕ್ತಿರ್ ನವೈ ಬಾಧಿತೆ ಅಂತ ಹೇಳ್ತಾರೆ. ಇದನ್ನು ವ್ಯರ್ಥ ಅಂತ ಹೇಳೋದಿಲ್ಲ. ನಮ್ಮಂಥವರಾಗಿದ್ದರೆ ಹೇಗೆ ಅರ್ಥ ಮಾಡ್ಕೊಳ್ತೇವೆ? ವೈ ಶಬ್ದ ಕೇವಲ ವಾಕ್ಯಾಲಂಕಾರಕ್ಕೋಸ್ಕರವಾಗಿ ಬಳಸಿದ್ದಾರೆ ಅಂತ ಅಂದುಬಿಡ್ತೇವೆ. ಆದರೆ ರಾಯರು ಹೇಳ್ತಾರೆ, ಟೀಕಾಕೃತ್ಪಾದರು ಕೇವಲ ವಾಕ್ಯಾಲಂಕಾರಕ್ಕೋಸ್ಕರವಾಗಿ ವೈ ಶಬ್ದವನ್ನು ಬಳಸಿದ್ದಲ್ಲ, ಎರಡರ್ಥ ಇದೆ ಅದಕ್ಕೆ ಅಂತ ಸಾರ್ಥಕತೆಯನ್ನು ಎರಡು ರೀತಿಯ ಸೂಚನೆ ಮಾಡ್ತಾರೆ ಮಹಾನುಭಾವರು. ಹೇಳುವಾಗ ಒಂದರ್ಥ ಏವಕಾರ ಅಂಥೇಳಿ, ಯಾವ ಆಚಾರ್ಯರಿದ್ದಾರೆ ಅವರಿಗೆ ನಿಷಿದ್ಧವಾದಂತಹ ವಿಷಯದಲ್ಲಿ ಸಕ್ತಿ ನವೈ ಅಸ್ತಿ ಅಂಥೇಳಿ ಆಸಕ್ತಿನೇ ಇರೋದಿಲ್ಲ ಶ್ರೀಮದಾಚಾರ್ಯರಿಗೆ. ನಮಗೆಲ್ಲ ಹಾಗಲ್ಲ, ಎಲ್ಲ ಕಳಿಬೇಕು.
ನಮಗೆ ಲೌಕಿಕವಾದಂತಹ ಎಲ್ಲ ಕಾರ್ಯಗಳು ಮುಗಿದಾಗ ಸ್ವಲ್ಪ ಸಮಯ ಇದ್ದರೆ ಭಗವಂತ ಅಂತಂತೇವೆ. ಆದರೆ ಆಚಾರ್ಯರಿಗೆ ಹಾಗಲ್ಲ. ಭಗವಂತನೇ ದೊಡ್ಡ ಕೆಲಸ, ಇನ್ಯಾವುದು ಬೇರೆ ಕಾರ್ಯವೇ ಇಲ್ಲ ಅವರಿಗೆ. ಭಗವಂತನನ್ನು ನೆನೆಯೋದೇ ಆ ಮಹಾನುಭಾವರಿಗೆ ದೊಡ್ಡ ಕೆಲಸ. ಅದರಂತೆ ಸಕ್ತಿರ್ನವೈ ಬಾಧಿತೆ ನಿಷಿದ್ಧ ವಿಷಯೇ ಅಂತ ಅರ್ಥ. ನಿಷಿದ್ಧವಾದಂತಹ ಕಾಮ್ಯಕರ್ಮಗಳನ್ನು ಎಂದೂ ಕೂಡ ಆಚಾರ್ಯರು ಬಯಸೋದೇ ಇಲ್ಲ. ಅದರಿಂದಾಗಿ ನವೈ ಅಸ್ತಿ ಅಥವಾ ನಿಷಿದ್ಧ ವಿಷಯೇ ಸಕ್ತಿ ನಾಸ್ತಿ ವೈ ಅಂತ ಹೀಗೆ ಅನ್ವಯವನ್ನು ಮಾಡಿದ್ದಾರೆ. ಒಂದು ಏವಕಾರದಲ್ಲಿ ಅರ್ಥವನ್ನು ಮಾಡಿದ್ರೆ, ಇನ್ನೊಂದು ವೈ ಅನ್ನೋ ಶಬ್ದಕ್ಕೆ ಪ್ರಸಿದ್ಧ ಅಂತ ಅರ್ಥ ಮಾಡಿದ್ದಾರೆ. ನಿಷಿದ್ಧ ವಿಷಯೇ, ಯಾವುದು ನಿಷಿದ್ಧ ಕರ್ಮಗಳು ಅಂತ ಇದೆ ಜಗತ್ತಿನಲ್ಲಿ, ಅಂಥದ್ರಲ್ಲಿ ಆಚಾರ್ಯರ ಮನಸ್ಸು ಹೋಗೋದೇ ಇಲ್ಲ ಅನ್ನುವಂಥದ್ದು ವೈ ಪ್ರಸಿದ್ಧವಾದಂಥ ಅರ್ಥವೇ. ಅದನ್ನು ಪ್ರತ್ಯೇಕವಾಗಿ ಬಿಡಿಸಿ ಬೇರೆ ಹೇಳಬೇಕಾ ಅಂಥೇಳಿ ರಾಯರು ಚಮತ್ಕಾರವನ್ನು ತೋರಿಸಿಕೊಟ್ಟಿದ್ದಾರೆ. ಒಂದೊಂದು ಅಕ್ಷರವನ್ನು ರಾಯರು ನಮಗೆ ತಿಳಿಸ್ಕೊಡ್ತಾರೆ ಅಂತ ಆದಾಗ ಎಷ್ಟು ಪರಮ ಜ್ಞಾನಿಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ರಾಯರು ಇವತ್ತಿಗೆ ಗೊತ್ತಾಗೋದಷ್ಟೇ, ಕೇಳದ್ದನ್ನೆಲ್ಲ ಕೊಡ್ತಾರೆ. ಏನು ಕೇಳಿದ್ರೂ ಕೊಡ್ತಾರೆ ರಾಯರು ಅಂತ ಅವರನ್ನು ಮೊರೆ ಹೋಗ್ತೇವೆ. ಆದರೆ ಜ್ಞಾನಿಗಳನ್ನು ನಾವು ಕೇಳಬೇಕಾಗಿರೋದೇ ಬೇರೆ ಅಂತ ಹೇಳ್ತಾರೆ. ಜ್ಞಾನಿಗಳನ್ನು ನಾವು ಕೇಳಬೇಕಾಗಿರೋದು ಪರಮಾತ್ಮನ ತತ್ವಜ್ಞಾನ ಇಷ್ಟೇ. ಅವರು ಏನು ಕೇಳಿದ್ರೂ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಕೆಲವೊಂದು ಪುಣ್ಯಗಳು ಅದು ಮೋಕ್ಷಕ್ಕೆ ಬಾಧಕವಾಗಿರುತ್ತೆ. ಆ ಮೋಕ್ಷಕ್ಕೆ ಬಾಧಕವಾದಂತಹ ಪುಣ್ಯಗಳನ್ನು ಅವರು ಹಂಚಬೇಕಾಗಿದೆ ಮಹಾನುಭಾವರು. ಆದ್ದರಿಂದಾಗಿ ಆ ಎಲ್ಲ ಸಂಗ್ರಹಿತವಾದಂತಹ ಅನಿಷ್ಟ ಪುಣ್ಯಗಳು ಅಂತಿದೆ, ಆ ಪುಣ್ಯಗಳನ್ನೆಲ್ಲ ಅವರು ಕೇಳಿದವರಿಗೆ ಹಂಚಿಬಿಡ್ತಾರಂತೆ. ಆದರೆ ನಾವು ಆ ರೀತಿಯಾಗಿ ರಾಯರನ್ನು ಕೇಳುವಂಥದ್ದಲ್ಲ, ಕೇಳಬೇಕಾಗಿರೋದು ಪರಮಾತ್ಮನ ತತ್ವಜ್ಞಾನ. ಅದಕ್ಕೋಸ್ಕರವಾಗಿ ನಾವು ಹೀಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರದಲ್ಲೆಲ್ಲ ರಾಯರನ್ನು ಅನೇಕ ರೀತಿಯಿಂದ ಕೊಂಡಾಡ್ತಾ ಇದ್ದಾರೆ. ದಾಸರಾಯರಂತೂ ಮೇಲಿಂದ ಮೇಲೆ ಕೊಂಡಾಡ್ತಾರೆ. ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನೇ, ಬಾರೋ ಮಹಾಪ್ರಭುವೇ, ಬಾರಯ್ಯ ಬಾಬಾ ಬಾರೋ ಮಹಾಪ್ರಭುವೇ. ಚಾರು ಚರಣಯುಗ ಸಾರಿ ನಮಿಪೆ ಬೇಗ, ಚಾರು ಚರಣಯುಗ ಸಾರಿ ನಮಿಪೆ ಬೇಗ, ಬಾರೋ ಹೃದಯ ಸುಖ ಸಾರ ರೂಪವ ತೋರೋ. ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನೇ, ಬಾರೋ ಮಹಾಪ್ರಭುವೇ, ಬಾರಯ್ಯ ಬಾಬಾ ಬಾರೋ ಮಹಾಪ್ರಭುವೇ. ಗುರುಗಳನ್ನು ನಾವು ಹೀಗೆ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ, ಯಾರು ಈ ರಾಘವೇಂದ್ರ ಪ್ರಭುಗಳು ಅಂತ ಅವರ ಇತಿಹಾಸವನ್ನು ಅನೇಕ ಯಾವ ಪುರಾಣ ಗ್ರಂಥಗಳಲ್ಲಿ ಅವರ ಮಹಿಮೆ ಅಡಕವಾಗಿದೆ ಅದರ ವಿವರಣೆಯನ್ನು ಪ್ರಮಾಣಯುತವಾಗಿ ಕೊಡ್ತಾ ಇದ್ದಾರೆ. ನರಸಿಂಹ ಪುರಾಣದಲ್ಲೂ ಕೂಡ ಮುಂದೆ ರಾಯರು ಇಂಥ ರೀತಿಯಲ್ಲಿ ಅವತಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ್ಚ ಭೂತಲೇ. ಯಾವ ಶಂಕುಕರ್ಣರು ಅನ್ನುವಂತಹ ದೇವತೆಗಳಿದ್ದಾರೆ, ಬ್ರಹ್ಮದೇವರ ಶಾಪದಿಂದಾಗಿ ಈ ಭೂತಲದಲ್ಲಿ ಅವತಾರ ಮಾಡ್ತಾರೆ ಅಂತ ಹೇಳಿ ನರಸಿಂಹ ಪುರಾಣದಲ್ಲಿ ಸೂಚಿತವಾಗಿರುವಂಥದ್ದು. ಯಾರೋ ಕಟ್ಟಕಥೆಯನ್ನು ಹೇಳಿದ್ದಾರೆ ಅಂತ ಪರಿಭಾವಿಸಬಾರದು. ದೇವತೆಗಳೇ, ಕರ್ಮಜ ದೇವತೆಗಳೇ ರಾಯರಾಗಿ ಅವತಾರ ಮಾಡ್ತಾ ಇದ್ದಾರೆ. ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇ ರತಃ. ಪ್ರಹ್ಲಾದರಾಜರಾಗಿ ಪ್ರಥಮತೆಯ ಅವತಾರ ಮಾಡಿ ನಂತರ ಸಯೇವ ರಾಘವೇಂದ್ರಾಖ್ಯ ಅಂತ ಹೇಳ್ತಾ ವ್ಯಾಸರಾಜ ಸಯೇವಚ, ವ್ಯಾಸರಾಜರಾಗಿ ದ್ವಿತೀಯ ಅವತಾರದಲ್ಲಿ, ಅನಂತರ ಅವರೇ ರಾಘವೇಂದ್ರ ಅನ್ನುವಂತಹ ಹೆಸರಿನಿಂದಾಗಿ ಯತಿರೂಪೇಣ ಸರ್ವದಾ ಕಲೌ ಯುಗೆ ರಾಮಸೇವಾನ್ ಕುರ್ವನ್ ಮಂತ್ರಾಲಯೇ ಅಭವತ್. ನರಸಿಂಹ ಪುರಾಣದ ಪ್ರಸಿದ್ಧವಾದಂಥ ಶ್ಲೋಕವನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ, ಮಂತ್ರಾಲಯೇ ಅಭವತ್ ಅಂಥೇಳಿ. ವೇದವ್ಯಾಸದೇವರು ಯಾವತ್ತೋ ಹೇಳಿದರು ಇಂಥ ಮಹಾಜ್ಞಾನಿಗಳು ಅವತಾರ ಮಾಡ್ತಾರೆ, ಹೆಸರು ಕೂಡ ಸೂಚನೆ ಮಾಡಿದ್ದಾರೆ, ಮಂತ್ರಾಲಯೇ ಅಭವತ್ ರಾಮಸೇವಾಂ ಕುರ್ವನ್ ಅಂಥೇಳಿ. ರಾಮದೇವರ ಪೂಜೆಯನ್ನು ಮಾಡ್ತಾ ಮಂತ್ರಾಲಯದಲ್ಲಿ ಅವತಾರ ಮಾಡ್ತಾರೆ ಅಂಥೇಳಿ ಆ ಪ್ರಸಿದ್ಧವಾದಂತಹ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅನೇಕ ಜ್ಞಾನಿಗಳ ಚರಿತ್ರೆಯನ್ನು ನಾವು ಹೇಳುವಾಗ ಬಹಳ ಉದ್ಯುಕ್ತರಾಗಿ ಎಲ್ಲೂ ಚ್ಯುತಿ ಬಾರದಿರುವಂತಹ ರೀತಿಯಲ್ಲಿ ಅವರ ವಿವರಣೆಯನ್ನು ಕೊಡಬೇಕು. ಯಾಕೆ ಅಂತಂದರೆ ಆ ಜ್ಞಾನಿಗಳ ಚರಿತ್ರೆಯಲ್ಲಿ ಸ್ವಲ್ಪಷ್ಟು ಕೂಡ ದೋಷಾಂಶ ಅನ್ನೋದು ಇರೋದಿಲ್ಲ. ಅದರಿಂದಾಗಿ ನಾವು ಹೇಳುವಂತಹ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಯನ್ನು ತಂದುಕೊಳ್ಬೇಕು ಅಂತ ಹೇಳ್ತಾರೆ. ಅದರಂತೆ ಈ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಇವತ್ತು ಜಗತ್ತಿನಲ್ಲೇ ಪ್ರಸಿದ್ಧ ಆಗಿದ್ದಾರೆ. ನಾವೆಲ್ಲ ಆರಾಧನೆಯನ್ನು ಮಾಡ್ತೇವೆ. ಆರಾಧನೆ ಮಾಡುವಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಪಾಪ, 8:00 ಮಹಾಮಂಗಳಾರತಿಗಿಂತ ಪೂರ್ವದಲ್ಲಿ ಪಂಚಾಮೃತ ಸೇವೆ, 9:30 ಗಂಟೆಗೆ ಆಚಾರ್ಯರಿಂದ
ಉಪನ್ಯಾಸ ಕಾರ್ಯಕ್ರಮ ರಾಘವೇಂದ್ರ ವಿಜಯನೋ ಅಥವಾ ರಾಘವೇಂದ್ರ ಸ್ತೋತ್ರದ ಮಹಿಮೆಯನ್ನು ಹೇಳಲಿಕ್ಕೆ ಅಂತ ಹೊರಟಿರ್ತಾರೆ. 11:30 ಮಹಾಮಂಗಳಾರತಿ ಅಂತಿರುತ್ತೆ. ಕೊನೆಗೆ ಪ್ರಧಾನವಾದದ್ದನ್ನು ನೋಡ್ತೇವೆ ನಾವು. ಅದು ಯಾವುದು ಅಂತಂದರೆ ತೀರ್ಥಪ್ರಸಾದ ಅಂಥೇಳಿ. ಅದು ಎಷ್ಟೊತ್ತಿಗಿದೆ ಅಂತ ಬೋರ್ಡ್ ನೋಡ್ತೇವೆ. 12 ಗಂಟೆಗೆ ತೀರ್ಥಪ್ರಸಾದ. 9 ಗಂಟೆಗೆ ಪಾಪ ಆಚಾರ್ಯ ಬಂದಿರ್ತಾರೆ ಉಪನ್ಯಾಸ ಮಾಡಬೇಕು ಅಂಥೇಳಿ. 4 ಜನ ಇರ್ತಾರೆ, ಎಣಿಸ್ಬೋದು ಅಷ್ಟು ಜನ ಇರ್ತಾರೆ. ಆ ಕಾರ್ಯಕ್ರಮ ಇಡಿಸಿದಂತಹವರು ಅನಿವಾರ್ಯವಾಗಿ ಇರಲೇಬೇಕು, ಅವರು ಇರ್ತಾರೆ. ಮೈಕ್ರವರು ಪಾಪ ಕ್ಯಾಮ್ರಾದವರು ಇರಬೇಕು, ಅವರು ಅನಿವಾರ್ಯವಾಗಿ ಇರ್ತಾರೆ. ಹಾಗೆ ಇನ್ನು ಉಪನ್ಯಾಸ ಮಾಡಲಿಕ್ಕೆ ಆಚಾರ ಬಂದಿರಬೇಕು, ಅವರೊಬ್ಬರು ಇದ್ದೇ ಇರ್ತಾರೆ. ಅದೇ 11:15 ಆಗ್ತಿದ್ದಾಗ ಎಲ್ಲಿರ್ತಾರೋ ಜನ ಪಾಪ ತೀರ್ಥಪ್ರಸಾದಕ್ಕೆ ಅಂಥೇಳಿ ನಾ ಮುಂದು ತಾ ಮುಂದು ಅಂತ ಬರ್ತಾರೆ. ಆಚಾರ್ಯನೂ ದಬ್ಬಿ, ಅಲ್ಲಿರುವಂತಹ ಪುರೋಹಿತರನ್ನೂ ದಬ್ಬಿ, ಎಲೆ ಮುಂದೋ ನಾವು ಮುಂದೋ ಅಂಥೇಳಿ ಹೀಗೆಲ್ಲ ಮುಗಿಬಿದ್ದು ಹೋಗುವಂಥ ಜನಗಳನ್ನು ನಾವು ಕಾಣುತ್ತೇವೆ. ಆದರೆ ಪ್ರಧಾನವಾಗಿ ಆರಾಧನೆ ಅಂತಂದರೆ ರಾಯರು ಹೇಳಿದಂತಹ ತತ್ವ ವಿಚಾರಗಳನ್ನು ಚಿಂತನೆ ಮಾಡೋದೇ ದೊಡ್ಡ ಆರಾಧನೆ. ಆದ್ದರಿಂದ ಆ ಮಹಾನುಭಾವರು ಹೇಗಿದ್ದರು ಅನ್ನೋದನ್ನು ಅನೇಕ ವಿಚಾರದಲ್ಲಿ ರಾಘವೇಂದ್ರ ವಿಜಯ ವರ್ಣನೆ ಮಾಡುತ್ತೆ. ನಾವಿವತ್ತು ರಾಘವೇಂದ್ರ ತೀರ್ಥರು ಅಂತ ಸ್ಮರಣೆ ಮಾಡಿದರೆ ನಮಗೆ ಎಲ್ಲ ವಿಧವಾದಂಥ ವೈಭವ ನಮಗೆ ಭಗವಂತ ಕರುಣಿಸ್ತಾನೆ. ಆ ಮಹಾನುಭಾವರ ಜೀವನ ಚರಿತ್ರೆ ಹೇಗಿತ್ತು ಅಂತ ಒಮ್ಮೆ ವಿಶ್ಲೇಷಣೆ ಮಾಡಿದ್ರೆ ನಿಜವಾಗಲೂ ಸಜ್ಜೀವರಾಶಿಯಾಗಿದ್ದರೆ ಕಣ್ಣಲ್ಲಿ ನೀರು ಬರಬೇಕು. ಅಷ್ಟು ಬಹಳ ಕಷ್ಟ ರೀತಿಯಲ್ಲಿ ಜೀವನವನ್ನು ನಡೆಸಿದ್ದಾರೆ. ಆದರೆ ಅವರಿಗೆ ಕಷ್ಟ ಅಂತ ಆಗಲಿಲ್ಲ. ಯಾಕೆ ಅಂತಂದರೆ ಭಗವಂತನ ಚಿಂತನೆ ಇದ್ದವರಿಗೆ ಚಿಂತೆ ಅನ್ನೋದೆಂದೂ ಕಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಮಗೆ ಚಿಂತೆ ಬಹಳ. ಯಾಕೆ ಅಂದರೆ ಭಗವಂತನ ಚಿಂತನೆ ನಮಗಿಲ್ಲ. ಅದರಿಂದಾಗಿ ಬಹಳಷ್ಟು ಚಿಂತೆ ನಮಗೆ ಜಗತ್ತಲ್ಲಿದೆ. ದಾಸರಾಯರಂದರು, ಅನುಗಾಲವು ಚಿಂತೆ ಜೀವಕ್ಕೆ, ಮನವು ಶ್ರೀರಂಗನೋಳ್ ಮೆಚ್ಚುವ ತನಕ, ಅನುಗಾಲವು ಚಿಂತೆ ಜೀವಕ್ಕೆ, ಮನವು ಶ್ರೀರಂಗನೋಳ್ ಮೆಚ್ಚುವ ತನಕ, ಸತಿಯಿದ್ದರೂ ಚಿಂತೆ ಸತಿಯಿಲ್ಲದ ಚಿಂತೆ, ಮತಿಹೀನ ಸತಿಯು ಆದರೂ ಚಿಂತೆ. ಕೆಲವ್ರಿಗೆ ಪಾಪ ಮದುವೆ ಆಗಿಲ್ಲ ಅಂತ ಚಿಂತೆ, ಇನ್ನು ಕೆಲವರು ಅವರು ಒಂದೇ ಚಿಂತೆ, ಮದುವೆ ಆಗಿಲ್ಲ ಅಂತ ಒಂದೇ ಚಿಂತೆ. ಮದುವೆ ಆದವರಿಗೆ ಅನುಭವಿಸಿದವರಿಗೆ ಗೊತ್ತು. ಹಾಗಾಗಿ ಮತಿಹೀನ ಸತಿಯು ಆದರೂ ಚಿಂತೆ ಅಂತ ಹೇಳಿ, ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೆ, ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೆ, ಮಿತಿ ಮೊದಲಿಲ್ಲದೆ ಮೋಹದ ಚಿಂತೆ. ನಾನು ಹೆಂಡ್ತೀನಿ ಯಾರಾದರೂ ಕರ್ಕೊಂಡು ಹೊಟ್ಟೋದ್ರೆ ಏನು ಅಂಥೇಳಿ ಯಾವಾಗಲೂ ಅವಳದೇ ಚಿಂತೆ. ಒಟ್ಟು ಚಿಂತೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಚಿಂತೆ ಭಗವಂತ ಕೊಟ್ಟೇ ಇದ್ದಾನೆ ಜೀವರಾಶಿಗಳಿಗೆ. ಈ ಚಿಂತೆಯಿಂದ ನಾವು ನಿಶ್ಚಿಂತರಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಪುರಂದರದಾಸರು ಸೂಚನೆ ಮಾಡ್ತಾರೆ. ಬಡವನಾದರೂ ಚಿಂತೆ, ಬಲ್ಲಿದನಾಗೆ ಚಿಂತೆ, ಹಿಡಿಹೊನ್ನು ಕೈಯೊಳು ಇದ್ದರೂ ಚಿಂತೆ, ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ, ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ, ಬಿಡದೆ ಧ್ಯಾನಿಸು ಚಿಂತೆ ನಿಶ್ಚಿಂತೆ. ಪರಮಾತ್ಮನನ್ನು ಅವಿರತವಾಗಿ ಅವಿಚ್ಛಿನ್ನವಾಗಿ ನಾವು ಏಕಪ್ರಕಾರವಾಗಿ ಚಿಂತನೆಯನ್ನು ಮಾಡಿದಾಗ ಯಾವ ಚಿಂತೆಯೂ ಜೀವನದಲ್ಲಿ ನಮ್ಮನ್ನು ಕಾಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಂತೆ ಈ ಮಹಾನುಭಾವರು ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸಿದ್ದಾರೆ. ಆದ್ದರಿಂದ ಇವರಿಗೆ ಚಿಂತನೆ ಇದ್ದ ಕಾರಣ ಚಿಂತೆ ಇರಲಿಲ್ಲ ಜೀವನದಲ್ಲಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಬ್ಧಸ್ಯೇಕಂ ಪಶ್ಯತೋ ನಾಸ್ಯ ನವ್ಯಂ, ಸ್ಥೂಲಂ ವಸ್ತ್ರಂ ಸಂತತಂ ಚಾಲ್ಪಮೂಲ್ಯಂ, ನವ್ಯಂ ವಸ್ತ್ರಂ ಯವಸೂಕ್ಷ್ಮಂ ಕದಾಪಿ ಕ್ಷಾಮೋ ತಸ್ಮಿನ್ ಕಾ ಕಥಾ ಕಿಂಚನಸ್ಯ. ವರ್ಷವಿಡೀ ಒಂದೇ ಬಟ್ಟೆ ಪಾಪ ವೆಂಕಟನಾಥರಿಗೆ. ಒಂದು ಜೊತೆ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳಿಕ್ಕೂ ಸಾಮರ್ಥ್ಯ ಇಲ್ಲ. ಇನ್ನು ಸುಂದರವಾದಂತಹ ಸೂಕ್ಷ್ಮವಾದಂತಹ ರೇಷ್ಮೆ ಬಟ್ಟೆಯನ್ನು ಎಲ್ಲಿ ಉಟ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ರಾಯರನ್ನು ಪೂಜೆ ಮಾಡೋರಿಗಾಗಲಿ, ರಾಯರನ್ನು ಅನನ್ಯವಾಗಿ ಭಕ್ತಿ ಮಾಡಿದವರಿಗೆ ಎಷ್ಟು ಸಕಲ ಸಂಪತ್ತನ್ನು ಭಗವಂತ ಒದಗಿಸಿಕೊಡ್ತಾನೆ. ಆ ಮಹಾನುಭಾವರ ಪರಿಸ್ಥಿತಿ ಹೇಗಿತ್ತು ಒಮ್ಮೆ ಅವಲೋಕನ ಮಾಡಬೇಕು ಅಂತ ಹೇಳ್ತಾರೆ. ದೀಪಾವಳಿ ಮತ್ತು ಯುಗಾದಿ ಈ ಎಲ್ಲ ಸಂದರ್ಭಗಳಲ್ಲಿ ಅಭ್ಯಂಜನವನ್ನು ಮಾಡಿಕೊಳ್ಬೇಕು ಅಂತಿದೆ. ಅದಕ್ಕೆ ತೈಲ ಬೇಕು. ಅದಕ್ಕೆ ಹೇಳ್ತಾರೆ, ತೈಲಾಭ್ಯಂಗಂ ವತ್ಸರ್ಯೇಕವಾರಂ
ನೈತಸ್ಯಾಸ್ತಿ ಪ್ರಾಜ್ಯಮಾನಂ ಕಥಂ ಸ್ಯಾತ್. ವರ್ಷಕ್ಕೆ ಒಂದು ಬಾರಿನಾದರೂ ತೈಲಾಭ್ಯಂಜನವನ್ನು ಮಾಡಿಕೊಳ್ಬೇಕು ಅಂತ ಶಾಸ್ತ್ರ. ಆದರೆ ಈ ಮಹಾನುಭಾವರಿಗೆ ಆ ತೈಲ ಎಲ್ಲಿಂದ ತರಬೇಕು? ತೈಲವೇ ಇಲ್ಲದೆ ಇದ್ದಂಥ ಪರಿಸ್ಥಿತಿನಲ್ಲಿ ತುಪ್ಪ ತರಲಿಕ್ಕೆ ಹೇಗೆ ಸಾಧ್ಯ? ಮನೇಲಿ ತುಪ್ಪ ಇದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾ ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯಕಾರ. ಇಷ್ಟು ದುಸ್ಥಿತಿ ಪಾಪ. ಕಾಲೇ ಕಾಲೇ ಲಭ್ಯತೇನಾಸ್ಯ ಭಕ್ತಂ. ಹೋಗಲಿ, ಊಟನಾದರೂ ಸರಿಯಾಗಿತ್ತ? ಯಾವಾಗಲೂ ಒಮ್ಮೆ, ವಾರಕ್ಕೊಮ್ಮೆ ಸರಿಯಾದಂಥ ರೀತಿಯಲ್ಲಿ ಊಟ ಮಾಡ್ತಾಯಿದ್ರು. ಆದರೆ ಊಟ ಇದ್ದರೂ ಕೂಡ, ಆಹಾರ ದೊರಕಿದರೂ ಕೂಡ ಲಬ್ಧಂ ಚೇತ್ ತದ್ಭುಜ್ಯತೆ ಹಂತ ಭೂಮೌ. ಅನೇಕ ಬಾರಿ ಆಹಾರವೇ ಇಲ್ಲ. ಆಹಾರ ದೊರಕಿದ್ರೂ ಊಟವನ್ನು ಮಾಡಲಿಕ್ಕೆ ಎಲೆ ಇರ್ತಿರಲಿಲ್ಲ. ಹಂತ ಭೂಮವು ಅಂತ ಹೇಳ್ತಾರೆ. ಭೂಮಿ ಮೇಲೆ ಎಲೆ ಇಲ್ಲದೆ ನೆಲದ ಮೇಲೆ ಕೂತು ಊಟ ಮಾಡ್ತಿದ್ರು ಅಂತಿರುವಾಗ ರಾಯರ ಯಾಕೆ ಇಷ್ಟೆಲ್ಲ ಮಾತುಗಳನ್ನು ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ ಅಂತಂದರೆ, ಜ್ಞಾನಿಗಳ ಜೀವನ ಚರಿತ್ರೆ ಹೇಗಿದೆ ಅಂತ ನಾವೊಮ್ಮೆ ಅವಲೋಕನ ಮಾಡಬೇಕು. ಮಹಾನುಭಾವರದು ನಾವಿಷ್ಟೆಲ್ಲ ವೈಭವಯುತವಾಗಿ ಜೀವನವನ್ನು ನಡೆಸ್ತೇವೆ, ಆದರೂ ಕೂಡ ಭಗವಂತನಿಂದ ವಿಸ್ಮೃತರಾಗಿರ್ತೇವೆ. ಆದರೆ ಆ ಮಹಾನುಭಾವರು ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಭಗವಂತನ ವಿಸ್ಮೃತಿ ಇರೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರಕಾರರಂತಾರೆ ಯಾವುದು ಸಂಪತ್ತು, ಯಾವುದು ವಿಪತ್ತು ಅಂತ ಹೇಳ್ತಾರೆ. ವಿಪತ್ ವಿಸ್ಮರಣಂ ವಿಷ್ಣೋಹೋ ಸಂಪತ್ ಸಂಸ್ಮರಣಂ ಹರೇಹೇ. ವಿಪತ್ತಂದರೆ ಯಾವುದು ಗೊತ್ತಾ? ಭಗವಂತನ ವಿಸ್ಮೃತಿಯೇ ದೊಡ್ಡ ವಿಪತ್ತು ಅಂತ ಹೇಳ್ತಾರೆ. ವಿಪತ್ ವಿಸ್ಮರಣಂ ವಿಷ್ಣೋಹೋ ಸಂಪತ್ ಸಂಸ್ಮರಣಂ ಹರೇಹೇ. ಯಾರು ಭಗವಂತನ ಸಂಸ್ಮರಣೆಯನ್ನು ಮಾಡ್ತಾರಲ್ಲ ಅದೇ ದೊಡ್ಡ ಸಂಪತ್ತು. ಆದರೆ ಯಾವ್ಯಾವುದನ್ನೋ ಸಂಪತ್ತು ಅಂತ ಅಂದ್ಕೊಳ್ತೇವೆ ನಾವು. ಅದು ಯಾವುದು ಸಂಪತ್ತಲ್ಲ. ನವೆಂಬರ್ 8ನೇ ತಾರೀಕು ಆದವ್ರಿಗೆ ಗೊತ್ತಾಗಿರುತ್ತೆ ಯಾರ್ಯಾರು ಸಂಪತ್ತನ್ನು ಯಾವ್ಯಾವುದನ್ನು ಸಂಪತ್ತು ಅಂತ ಅಂದುಕೊಂಡಿದ್ರು, ಯಾರ್ಯಾರ ಗತಿ ಏನೇನಾಯಿತು ಅಂತ ಹೇಳಿ. ಆವತ್ತಿನ ದಿವಸ ರಾತ್ರಿ ಯಾರಾದರೂ ಏನೂ ಯೋಚನೆ ಮಾಡದೆ ನಿಶ್ಚಿಂತರಾಗಿ ನಿದ್ರೆಯನ್ನು ಮಾಡಿದ್ರು ಅಂತಂದರೆ ಅವರೇ ಸಂಪದ್ಭರಿತರು ಅಂತ ಅರ್ಥ ಮಾಡಿಕೊಳ್ಬೇಕು ನಾವು. ಹೀಗಾಗಿದ್ದೆಲ್ಲ ಜಗತ್ತಲ್ಲಿ ನಾವು ಕಂಡಿದ್ದೇವೆ. ಆದರೂ ಕೂಡ ಅದನ್ನೇ ಸಂಪತ್ತು ಅಂತ ನಾವು ಅನುಭವಿಸ್ತೇವೆ ಅಂತ ಜಗತ್ತಲ್ಲಿ ಕಾಣುತ್ತೇವೆ. ಆದ್ದರಿಂದ ನಿಜವಾಗಲೂ ಯಾವುದು ಸಂಪತ್ತು ಅಂದರೆ ಪುರಂದರದಾಸರಂದರು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ, ಪೆರ್ಮೆಯಿಂದ ದೇಹವ ನಂಬಬೇಡಿ ಕಾಣಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ. ಧರ್ಮ ಅನ್ನುವಂತಹ ಸಂಪತ್ತಿದೆಯಲ್ಲ ಅದೇ ದೊಡ್ಡ ಸಂಪತ್ತು, ಅದನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಅತ್ತ ಅಡುಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳ ಬಿಡನು, ಅತ್ತ ಅಡುಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳ ಬಿಡನು, ಪೆಟ್ಟಿಗೆಯೋಳಿದ್ದ ಚಿನ್ನವ ತೊಟ್ಟೆನೆಂದರೆ ಯಮನು ಬಿಡನು, ಧರ್ಮವೆಂಬ. ಇರಪ್ಪ, ಅತ್ತ ಅಡುಗೆ ಉಣಲು ಬಿಡನು, ಬೇಕಾದಷ್ಟು ಅಡುಗೆ ಮಾಡಿಟ್ಟಿದ್ದೀನಿ, ಒಮ್ಮೆ ರುಚಿನಾದರೂ ನೋಡಿ ಬರ್ತೇನೆ ಅಂತ ಹೇಳಿದ್ರೆ ಯಮದೇವರು ಕಾಯ್ತಾರಾ? ಬೇಕಾದಷ್ಟು ಒಡವೆಗಳನ್ನು ಮಾಡಿಸಿಟ್ಟಿದ್ದೇನೆ, ಒಮ್ಮೆ ಆ ಒಡವೆಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಯಮದೇವರು ಕಾಯ್ತಾರಾ ಅಂತ ಪ್ರಶ್ನೆ ಮಾಡ್ತಾರೆ ಪುರಂದರದಾಸರು. ಹೀಗೆ ನಾಳೆ ಮಗನ ಮದುವೆ ಎಂದು ತಾಳು ಎಂದರೆ ಯಮನು ಬಿಡನು. ನಾಳೆ ಬೇಕಾದಷ್ಟು ದವಸ ಧಾನ್ಯಗಳನ್ನೆಲ್ಲ ತರಿಸಿಬಿಟ್ಟಿದ್ದೇನೆ, ಬಂಧು ಬಾಂಧವರನ್ನೆಲ್ಲ ಆಮಂತ್ರಣ ಕೊಟ್ಟಿದ್ದಾಗ ಹೋಗಿದೆ, ಅದರಿಂದಾಗಿ ಮದುವೆಯನ್ನು ಮುಂಜಿಯನ್ನು ಮುಗಿಸಿ ಬರ್ತೇನೆ ಅಂತ ಹೇಳಿದ್ರೆ ಯಮದೇವರು ಕಾಯ್ತಾರ? ಅದರಿಂದಾಗಿ ಯಾವುದನ್ನು ಸಂಪಾದನೆ ಮಾಡಬೇಕು ನಾವು? ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರು. ಅರ್ತಿಯಿಂದ ಸಂಸಾರವ ವ್ಯರ್ಥವಾಗಿ ನೆಚ್ಚಬೇಡಿ, ಕರ್ತೃಪುರಂದರ ವಿಠಲನ ಭಕ್ತಿಯಿಂದ ಭಜಿಸಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ. ಅದರಿಂದಾಗಿ ಈ ರೀತಿಯಾಗಿ ಜೀವನವನ್ನು ನಡೆಸ್ತಿದ್ರು ಮಹಾನುಭಾವರು. ಅವರಿಗೆ ಸಂಸಾರದಲ್ಲಿ ಯಾವುದೇ ವ್ಯಾಮೋಹ ಇಲ್ಲ, ಆದರೂ ಕೂಡ ಭಗವಂತನ ವಿಸ್ಮರಣೆಯನ್ನು ಅವರು ಎಂದಿಗೂ ಹೊಂದಿಲ್ಲ. ಆದ ಕಾರಣದಿಂದಾಗಿ ಆ ಎಲ್ಲ ಕಷ್ಟಗಳನ್ನು ಕೂಡ ಕಷ್ಟ ಅಂತ ಅನುಭವಿಸ್ತಾ ಇರಲಿಲ್ಲ, ಭಗವಂತನ ಪ್ರಸಾದ ಅಂಥೇಳಿ ಅನುಭವಿಸ್ತಾ ಇದ್ದರು. ಆದ್ದರಿಂದ ಈ ರೀತಿಯಾದಂತಹ ಜೀವನವನ್ನು ಆ ಮಹಾನುಭಾವರು ತಾವು ನಡೆಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಭಾಗವತ ನಮಗೆ ನಿರೂಪಿಸುತ್ತೆ. ಜ್ಞಾನಿಗಳಾದಂತಹವರು, ಮಹಾಭಾಗವತರಾದಂತಹವರು ಯಾವ ರೀತಿಯಾಗಿರ್ತಾರೆ ಅಂಥೇಳಿ. ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ, ಭೂತಾನಿ ಭಗವತ್ಯಾತ್ಮನ್ಯೇಷ ಭಾಗವತೋತ್ತಮಃ. ಯಾರು ಭಾಗವತೋತ್ತಮರು ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಅಂತ ಯಾರು ತಿಳ್ಕೊಳ್ತಾರೆ. ಹಾಗೆ ಸಕಲ ಜೀವ ಜಡಾತ್ಮಕವಾದಂತಹ ಪ್ರಪಂಚದಲ್ಲಿ ತಾನು
ಆಧಾರಪ್ರಾಯನಾಗಿದ್ದಾನೆ ಭಗವಂತ ಅಂತ ಯಾರು ತಿಳಿದುಕೊಳ್ತಾರಲ್ಲ ಅವನು ಭಾಗವತೋತ್ತಮ ಅಂಥೇಳಿ. ಶ್ರೀಮದ್ ಆಚಾರ್ಯರು ತತ್ವಸಂಖ್ಯಾನದಲ್ಲೊಂದು ಮಾತನ್ನು ಹೇಳ್ತಾರೆ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತ್ ಅಂಥೇಳಿ. ಸ್ವತಂತ್ರ ಅಂತ ಭಗವಂತನ ಯಾವಾಗಲೂ ಚಿಂತನೆ ಮಾಡಬೇಕಂತ. ಯಾಕೆಂದರೆ ತಂತ್ರ ಶಬ್ದಕ್ಕೆ ಟೀಕಾಕೃತ್ಪಾದರ ಅರ್ಥ ಮಾಡ್ತಾ ತಂತ್ರ ಅಂದರೆ ಅಧೀನಃ ಅಂತ ಅರ್ಥ ಬರೆದಿದ್ದಾರೆ. ಸ್ವಸ್ಮಿನ್ನೇವ ತಂತ್ರ ಸ್ವತಂತ್ರ, ಯಾರು ತನ್ನ ಅಧೀನತೆಯನ್ನು ತನ್ನಲ್ಲೇ ಉಳಿಸಿಕೊಂಡಿದ್ದಾನಲ್ಲ, ಸ್ವರೂಪ ಸ್ವಪ್ರಮಿತಿ ಸ್ವಪ್ರವೃತ್ತಿ ಲಕ್ಷಣ ಸತ್ತ ತ್ರೈವಿದ್ಯೆ ಪರ ಅನಪೇಕ್ಷತ್ವಂ ಸ್ವತಂತ್ರತ್ವಂ. ನಮಗೆ ಹಾಗಾಗೋದಿಲ್ಲ. ಉಪನ್ಯಾಸಕ್ಕೆ ಹೋಗಬೇಕು ಅಂತ ಅಂದುಕೊಂಡಿರ್ತೇವೆ, ಬಹಳ ಕೆಲಸ ಮನೆಯಲ್ಲಿ ಬಾಕಿ ಉಳಿದಿದೆ, ಏನು ಉಪನ್ಯಾಸಕ್ಕೆ ಹೋಗ್ತೀರಾ ಅಂತ ತಡೀತಾರೆ ನಮ್ಮನ್ನು. ಆದ್ದರಿಂದಾಗಿ ನಮ್ಮ ಪ್ರವೃತ್ತಿ ನಮ್ಮ ಕೈಯಲ್ಲಿಲ್ಲ. ಉಪನ್ಯಾಸ ಕೇಳಬೇಕು ಅಂತ ಮನೆಯಲ್ಲಿ ಆ ಉಪನ್ಯಾಸವನ್ನು ಹಚ್ಚಿರ್ತಾರೆ, ಬಂದು ಇನ್ಯಾರೋ ಇನ್ನೇನೋ ಬದಲಾಯಿಸಿ ಇನ್ಯಾವುದೋ ಕಾರ್ಯಕ್ರಮ ಹಾಕಿಬಿಡ್ತಾರೆ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತೇವೆ ನಾವು. ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಸ್ವರೂಪ ಹೋಗಲಿ, ನಮ್ಮ ಸ್ವರೂಪ ನಮಗೆ ಗೊತ್ತಾ? ಯಾಕೆ ಅಂದರೆ ನಾವು ಹಿಂದೆ ಏನಾಗಿದ್ದವು, ಮುಂದೆ ಏನಾಗ್ತೇವೆ, ಈಗ ಏನಾಗಿದ್ದೇವೆ ಅನ್ನುವಂತಹ ಆ ಸ್ವರೂಪ ಜ್ಞಾನ ನಮ್ಮದಲ್ಲ, ನಮ್ಮ ಅಧೀನ ಅಲ್ಲ, ಭಗವಂತನ ಅಧೀನ ಅದು. ಆದ್ದರಿಂದಾಗಿ ಇದು ಯಾವುದೂ ನಮ್ಮ ಕೈಯಲ್ಲಿಲ್ಲ. ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರಲ್ಲ ಅವರು ಭಾಗವತೋತ್ತಮರು. ಭಗವಂತನ ಅಧೀನದಲ್ಲಿ ಎಲ್ಲ ಇದ್ದೆ, ಭಗವಂತ ಈಶ ನಾನು ದಾಸ ಅನ್ನುವಂತಹ ರೀತಿಯಲ್ಲಿ ಯಾರು ವರ್ತಿಸ್ತಾರಲ್ಲ ಅವರು ಭಾಗವತೋತ್ತಮರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯೋ ಜನ್ಮಾಪಿ ಅಯಕ್ಷುಭಯತ ತರ್ಷಕೃಚ್ಛ್ರೈಹಿ. ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಇದರಲ್ಲಾಗುವಂತಹ ಯಾವ ವ್ಯಾಕುಲತೆ ಇದೆ ಇದು ನನ್ನದಲ್ಲ, ಇದು ಪ್ರಾರಬ್ಧ ಕರ್ಮಣೋನ್ಯಸ್ಯ ಅಂತ ಯಾರು ಪರಿಭಾವಿಸ್ತಾರಲ್ಲ, ಭಗವಂತನ ಆ ನಿರಂತರ ಸ್ಮರಣೆಯಲ್ಲಿ ಯಾರು ತೊಡಗ್ತಾರಲ್ಲ ಅವರು ಭಾಗವತೋತ್ತಮರು ಅಂತ ಹೇಳ್ತಾರೆ. ರಾಯರ ಎಲ್ಲ ಪೂರ್ವ ಇತಿಹಾಸವನ್ನು ನಾವು ಒಮ್ಮೆ ಅವಲೋಕನ ಮಾಡಿದಾಗ ಗೊತ್ತಾಗತ್ತೆ ನಮಗೆ, ರಾಯರು ಹೀಗೆ ಜೀವನ ಮಾಡ್ತಿದ್ರು, ಅದರಿಂದಲೇ ಅಂತಹ ಭಾಗವತೋತ್ತಮರವರಾಗಿದ್ದರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ವಿಸೃಜತಿ ಹೃದಯಂನ ಯಸ್ಯ ಸಾಕ್ಷಾತ್ ಹರಿಹಿ. ಯಾವತ್ತೂ ಭಗವಂತನ ವಿಸ್ಮೃತಿಯನ್ನು ಯಾರು ಹೊಂದೋದಿಲ್ವಲ್ಲ ಅವರು ಭಾಗವತೋತ್ತಮರು ಅಂಥೇಳಿ ಭಾಗವತ ಮೇಲಿಂದ ಮೇಲೆ ನಮಗೆ ಆದೇಶವನ್ನು ಕೊಡ್ತಿರುವಂತಹ ರೀತಿಯಲ್ಲಿ ರಾಘವೇಂದ್ರ ಮಹಾಪ್ರಭುಗಳು ಜೀವನವನ್ನು ನಡೆಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ರಾಯರನ್ನು ಏನೇನೋ ಕೇಳ್ಕೊಳ್ತೇವೆ, ಜ್ಞಾನಿಗಳನ್ನು ಏನು ಕೇಳ್ಕೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಅಂತಾರೆ. ಯಾಕೆ ಅಂದರೆ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ, ಕೇಳಿದ್ದನ್ನೇ ರಾಘವೇಂದ್ರ ತೀರ್ಥರು ಕೊಡ್ತಾರೆ ಅಂಥೇಳಿ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ತೀರ್ಥರನ್ನು ಕೇಳ್ಕೊಳ್ಬೇಕು. ಅದಕ್ಕೊಂದು ಕಥೆಯನ್ನು ನಿರೂಪಣೆ ಮಾಡ್ತಾರೆ. ನಾವು ಏನು ಕೇಳ್ಕೊಳ್ತೇವೆ, ಭಗವಂತ ಏನು ಕೊಟ್ಟಿದ್ದಾನೆ ನಮಗೆ ಅಂಥೇಳಿ. ಭಗವಂತ ನಮಗೆ ವೈಕುಂಠದ ಮಾರ್ಗವನ್ನು ತೆರೆ ಹಚ್ಚಿದ್ದಾನೆ. ಯಾವಾಗ ಬೇಕಾದರೂ ನಾವು ವೈಕುಂಠಕ್ಕೆ ಹೋಗ್ಬೋದು. ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ಸಕಲ ಸೌಲಭ್ಯಗಳನ್ನು ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಒಂದು ರಸ್ತೆ ಇದೆ, ಅದು ಬಹಳ ಚೆನ್ನಾಗಿದೆ. ಆ ರಸ್ತೆಯಲ್ಲಿ ಅದು ದುರ್ಗಮ ಅಂತೇನಿಲ್ಲ, ಸುಗಮವಾಗಿ ಹೋಗಬಹುದು ಆ ರಸ್ತೆಯಲ್ಲಿ. ವೈಕುಂಠ ಮಾರ್ಗ ಬಹಳ ಚೆನ್ನಾಗಿದೆ. ನಮ್ಗೆ ಹೋಗಲಿಕ್ಕೆ ಸಾಮರ್ಥ್ಯ ಇಲ್ಲ, ಕೈಕಾಲು ಮಂಡಿಯೆಲ್ಲ ನೋವು, ಒಂದು ಪಾಪ ಕೆಳಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಮೇಲ್ಗಡೆನೇ ಕೂತ್ಕೊಳ್ಬೇಕು ಅಂತ ಅನ್ನೋರಿಗೆ ಅಷ್ಟು ದೂರ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದಾಗ ಭಗವಂತ ಅಂದ ನಮಗೊಂದು ವಾಹನದ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದೀನಿ ಅಂಥೇಳಿ. ವಾಹನದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ, ಆದರೆ ವಾಹನವನ್ನು ಚಲಾಯಿಸೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಬರೋದಿಲ್ಲ ಅಂತ ಹೇಳ್ತೀರಾ ಅಂತಂದರೆ ಅಲ್ಲಿ ಒಬ್ಬ ನಿಪುಣನಾದಂತಹ ಆ ವಾಹನವನ್ನು ಚಲಾವಣೆ ಮಾಡೋದಕ್ಕೆ ಒಬ್ಬ ಸಮರ್ಥನಾದಂಥ ವ್ಯಕ್ತಿಯನ್ನು ಭಗವಂತ ನಿಯೋಜನೆ ಮಾಡಿದ್ದಾನೆ. ಆದರೆ ನಾವು ಆ ವಾಹನವನ್ನು ಏರುವಂತಹ ಕಾರ್ಯವನ್ನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ರಸ್ತೆ ಮಧ್ಯದಲ್ಲಿ ಇದೆ, ಎಡಬಲದಲ್ಲಿ ಭಾಳಷ್ಟು ಅಂಗಡಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎಡಗಡೆ ಎಲ್ಲ ಹೆಣ್ಣುಮಕ್ಕಳ ಅಂಗಡಿ, ಬಲಗಡೆ ಎಲ್ಲ ಗಂಡಸರದು. ಹೆಣ್ಣುಮಕ್ಕಳು ಪಾಪ ಅವರವ್ರ ಅಂಗಡಿನಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ, ಗಂಡಸರೆಲ್ಲ ಅವರವ್ರ ಅಂಗಡಿನಲ್ಲಿ ಬೇಕಾಗಿರೋ ಪದಾರ್ಥಗಳನ್ನು ವಿನಿಮಯ ಮಾಡ್ಕೊಳ್ತಾ ಅವರವರು ಬ್ಯುಸಿಯಾಗಿಬಿಟ್ಟಿದ್ದಾರೆ. ರಸ್ತೆಗೆ ಇಳಿಯೋ ಪ್ರಯತ್ನನೇ ಯಾರೂ ಮಾಡ್ತಾ ಇಲ್ಲ ಅಂತಿದ್ದಾರೆ ಶಾಸ್ತ್ರಕಾರರು. ಹೇಳುವ ತಾತ್ಪರ್ಯ ಏನು ಅಂತಂದರೆ ಆ ರಸ್ತೆ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಎಲ್ಲ ಆಚಾರ್ಯರ ಸರ್ವಮೂಲ ಗ್ರಂಥಗಳೇ ರಸ್ತೆಗಳು. ಅದೇ ಮಾರ್ಗ ವೈಕುಂಠಕ್ಕೆ ಏಕೈಕ ಮಾರ್ಗ ಯಾವುದು ಅಂದರೆ ಆಚಾರ್ಯರ ಎಲ್ಲ ಸರ್ವಮೂಲ ಗ್ರಂಥಗಳೇ ಮಾರ್ಗ. ಆ ಮಾರ್ಗ ಸುಗಮವಾಗಿದೆ. ಯಾಕೆ ಅಂತಂದರೆ ಆಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಮೋಕ್ಷವೇ ಖಚಿತ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ, ಆಚಾರ್ಯರದೇ ಮಾತಿದೆ. ಅದರಿಂದಾಗಿ ನವೃಥಾ ದೇವತೋಷಣಂ, ಭಗವಂತನ ಕುರಿತಾದಂತಹ ಸ್ತೋತ್ರಾದಿ ಪಾರಾಯಣಾದಿಗಳು ಯಾವುದೇ ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ಎಂದಿಗೂ ಜೀವನದಲ್ಲಿ ಅನಿಸ್ಕೊಳ್ಳೋದೇ ಇಲ್ಲ. ಆದರೆ ಮಾಡುವ ಪ್ರಯತ್ನವನ್ನು ನಾವು
ಮಾಡದೇ ಇದ್ದಾಗ ಅದರಿಂದ ವಂಚಿತರಾದಾಗ ಮೋಕ್ಷದಿಂದ ವಂಚಿತರಾಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ನಾವು ಕೂಡ ಈ ಸುಗಮವಾದಂತಹ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದರಲ್ಲಿ ಕಾಲವನ್ನು ಕಳೆದೇ ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗಿದ್ದೇವೆ. ಅದರಿಂದಾಗಿ ಮೋಕ್ಷ ಮಾರ್ಗ ಅನ್ನೋದು ನಮಗೆ ದುರ್ಗಮವಾಗಿದೆ. ಅಲ್ಲಿ ಒಬ್ಬ ಯೋಗ್ಯವಾದಂತಹ ವ್ಯಕ್ತಿ ಆ ವಾಹನವನ್ನು ನಡೆಸುವವನು ಯಾರು ಅಂತಂದರೆ ಪಾರ್ಥಸಾರಥಿಯಾದಂತಹ ಭಗವಂತನೇ ಆ ರೀತಿಯಾಗಿ ವಾಹನವನ್ನು ನಡೆಸಲಿಕ್ಕೆ ಅಂತ ಇದ್ದಾನೆ. ವಾಹನ ಯಾವುದು ಅಂದರೆ ವರದೋ ವಾಯುವಾಹನ, ವಾಯುದೇವರೇ ವಾಹನವಾಗಿದ್ದಾರೆ. ಎಲ್ಲ ಆಚಾರ್ಯರ ಸರ್ವಮೂಲ ಗ್ರಂಥಗಳೇ ನಮಗೆ ಸುಗಮವಾದಂತಹ ದಾರಿಯನ್ನು ಮಾಡಿಕೊಟ್ಟಿದೆ. ಭಗವಂತನೇ ಪಾರ್ಥಸಾರಥಿಯಾಗಿ ನಮ್ಮನ್ನು ಕೈ ಹಿಡಿತೀನಿ ಅಂತ ಬಂದಿರುವಾಗ ಇದರಿಂದ ವಂಚಿತರಾಗಿ ಆ ಎಲ್ಲ ಅಂಗಡಿಗಳಲ್ಲಿ ಮಗ್ನರಾಗಿದ್ದೇವೆ. ಅಂಗಡಿಗಳು ಯಾವುದು ಅಂತಂದರೆ ವಿಷಯ ಪದಾರ್ಥಗಳು ಅಂತ ಅರ್ಥ. ಎಡಗಡೆ ಎಲ್ಲ ಸೀರೆ ಅಂಗಡಿಗಳಿತ್ತು ಪಾಪ ಹೆಣ್ಣುಮಕ್ಕಳಿಗೆ, ಬೇಕಾದಷ್ಟು ಸೀರೆ ಅಂದರೆ ಬಹಳ ವ್ಯಾಮೋಹ ಪಾಪ ಹೆಣ್ಣುಮಕ್ಕಳಿಗೆ, ಬಹಳಷ್ಟು ಅಂಗಡಿಗಳಿತ್ತು. ಒಬ್ಬರು ಹೆಣ್ಣುಮಗಳು ನೋಡಿದ್ಲು, ಆ ಸೀರೆ ಅಂಗಡಿನಲ್ಲಿ ಇತ್ತು, ಬೋರ್ಡ್ ಹಾಕಿದ್ರು ಹೊರಗಡೆ, 5 ರೂಪಾಯಿ ಕಾಟನ್ ಸೀರೆ, 10 ರೂಪಾಯಿ ಪಾಲಿಸ್ಟರ್ ಸೀರೆ, 15 ರೂಪಾಯಿ ಇನ್ಯಾವುದೋ ಸೀರೆ, ರೇಷ್ಮೆ ಸೀರೆ ಅಂತ ಹೀಗೆ ಬೋರ್ಡ್ ಹಾಕಿದ್ರು. ಭಾಳ ಸಂತೋಷ ಆಗೋಯ್ತು ಪಾಪ ಹೆಣ್ಣುಮಗಳಿಗೆ. ಸೀರೆ ಅಂದರೆ ಪಾಪಕ್ಕೆ ಇಷ್ಟ ಹೆಣ್ಣುಮಕ್ಕಳಿಗೆ. ಹೋದರು, ನೋಡಿದ್ರು, ತುಂಬ ಸಂತೋಷ ಆಯಿತು. ಈ ಬದಿನಲ್ಲಿ ಗಂಡಸರಿದ್ದರು, ಅವ್ರ ಯಜಮಾನರಿದ್ದರು. ಓಡು ಬಂದ್ಲು ಪಾಪ ರಸ್ತೆ ದಾಟಿಕೊಂಡು, ನನ್ನ ಪಟ್ಟಂತ 500 ರೂಪಾಯಿ ಕೊಡ್ರಿ, ನಾನು 40 ಸೀರೆ ತೊಗೊಳ್ಬೇಕು ಅಂತ ಹೇಳಿ. ಗಂಡನಿಗೂ ಆಶ್ಚರ್ಯ ಆಯಿತು, ಇಷ್ಟು ಕಡಿಮೆಗೆ ಸೀರೆ ಎಲ್ಲಿಂದ ಬರುತ್ತೆ ಅಂಥೇಳಿ. ತಾನೂ ಕೂಡ ಕುತೂಹಲದಿಂದ ಓಡೋಡ್ಕೊಂಡು ಬಂದು ನೋಡ್ತಾನೆ, ಸರಿಯಾಗಿ ನೋಡೋದು ಇಸ್ತ್ರಿ ಅಂಗಡಿ ಅಂತ ಹೇಳಿದೆ. ಹೀಗೆಲ್ಲ ಇರುತ್ತೆ ಜಗತ್ತಿನಲ್ಲಿ. ಯಾಕೆಂದರೆ ವಿಷಯ ಪದಾರ್ಥದಲ್ಲಿ ನಾವು ಮೈ ಮರೆತಾಗ ವಿವೇಕ ಅನ್ನೋದು ಕಳೆದುಕೊಂಡ್ಬಿಟ್ಟಿರ್ತೇವೆ. ಯಾವಾಗ ವಿಷಯ ಪದಾರ್ಥದಲ್ಲಿ ಮನಸ್ಸು ಹೋಗಿರುತ್ತೆ ನಾವು ಅವಿವೇಕಿಗಳಾಗಬೇಕಾಗತ್ತೆ ಅಂತ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಆ ಎಲ್ಲ ವಿಷಯ ಪದಾರ್ಥದಿಂದ ಮನಸ್ಸನ್ನು ನಾವು ಕಿತ್ತೊಗೆದು ಭಗವಂತನಲ್ಲಿ ಕೇಂದ್ರೀಕರಿಸಿದಾಗ ಈ ಯಾವ ವಿಷಯ ಪದಾರ್ಥಗಳು ಕೂಡ ನಮ್ಮನ್ನು ಯಾವತ್ತಿಗೂ ಕೂಡ ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತತಸ್ಸಹ ಪೂರ್ವಂ ತಂತ್ರಂ ಚಾವದನ್ ವೆಂಕಟಾರ್ಯೋ ತುರ್ಯೇ ಯಾಮೇ ಕಾಂಚದ್ ಅಬ್ದಾನ ನೈಷೀತ್. ನಾವು ಅನೇಕ ರೀತಿಯಲ್ಲಿ ದಿನವನ್ನು ಕಳಿತೇವೆ. ಆದರೆ ರಾಯರು ಯಾವ ರೀತಿಯಾಗಿ ದಿನಗಳನ್ನು ಕಳಿತಿದ್ರು ಅಂತ ಹೇಳ್ತಾರೆ. ವಿಜಯದಾಸರಂದರು, ದಿನಗಳನ್ನು ಕಳೆವ ಜನರೇ ಸುಜನರೋ. ಯಾವ ರೀತಿಯಾಗಿ ದಿನಗಳನ್ನು ಕಳಿಬೇಕು, ಅವರ ದಿನಚರಿ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ, ಬೆಳಗ್ಗೆ ಬೇಗ ಏಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ನಾವು ಹೇಳ್ತೀವಿ ಆಚಾರ್ಯ, ಎಷ್ಟೊತ್ತಿಗೆ ಹೇಳ್ತೀರಪ್ಪ? 7 ಗಂಟೆಗೆ ಹೇಳ್ತೀವಿ ಆಚಾರ್ಯ. ಯಾಕಪ್ಪ? ಅದು ಏಳುವ ಗಂಟೆ, ಅದಕ್ಕೋಸ್ಕರ 7 ಗಂಟೆಗೆ ಹೇಳ್ತೀವಿ ಅಂಥೇಳಿ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತಾ ಇರ್ತೇವೆ ನಾವು. ಆದರೆ ರಾಯರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆನಿಕಾದಿಗಳನ್ನು ಮುಗಿಸಿ ಅನಂತರದಲ್ಲಿ ವೇದಾಂತ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರಾತಃ ಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ, ವೇದಾಂತ ಭಾಷ್ಯಾದಿಗಳನ್ನು ಅಧ್ಯಯನ ಮಾಡ್ತಾಯಿದ್ರು. ಅನಂತರ ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡ್ತಾಯಿದ್ರು. ಅನಂತರ ತರ್ಕಶಾಸ್ತ್ರವನ್ನು, ಇನ್ನೇನು ದಿನ ಅಂತ್ಯಗೊಳ್ತಾ ಇದ್ದೆ ಅನ್ನುವಂತಹ ಕಾಲದಲ್ಲಿ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾಯಿದ್ರು. ಬೇರೆ ಕೆಲಸವೇ ಇರಲಿಲ್ಲ ನೋಡ್ರಿ, ಅಧ್ಯಯನ ಅಷ್ಟೇ ಕೆಲಸ ಮಹಾನುಭಾವರದ್ದು. ಅಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಶಾಬ್ದಂ ಭಾಷ್ಯಂ ಜಾಯದೇವೀಂ ಚ ಟೀಕಾಂ ಭಾಟ್ಟಂ ತಂತ್ರಂ ಭಾಮತೀಂ ಗೌರವಂಚ. ಅವರಿಗೆ ಬರದೇ ಇದ್ದಂತಹ ಶಾಸ್ತ್ರವೇ ಇಲ್ಲ. ಎಲ್ಲ ಶಾಸ್ತ್ರದಲ್ಲೂ ಕೂಡ ಪ್ರವೇಶ ಅಲ್ಲ, ನಿಪುಣತೆ. ನಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಪ್ರವೇಶವೇ ಇರೋದಿಲ್ಲ. ವೇದಾಂತ ಶಾಸ್ತ್ರ ಬಂದರೆ ತರ್ಕಶಾಸ್ತ್ರ ಬರೋದಿಲ್ಲ. ತರ್ಕಶಾಸ್ತ್ರ ಬಂದಿದ್ದವರಿಗೆ ಮೀಮಾಂಸಾ ಶಾಸ್ತ್ರದ ಅರಿವಿರಲ್ಲ. ಮೀಮಾಂಸಾ ಶಾಸ್ತ್ರ ಬಂದಿದೆ ಅಂತಾದಾಗ ಮತ್ತೊಂದು ಶಾಸ್ತ್ರದ ಪ್ರವೇಶವೇ ಇರೋದಿಲ್ಲ. ಹೀಗೆಲ್ಲ ಜಗತ್ತಲ್ಲಿ ನಾವು ಕಾಣ್ತೇವೆ. ಆದರೆ ರಾಯರಿಗೆ ಎಲ್ಲ ಶಾಸ್ತ್ರಗಳಲ್ಲಿ ಪ್ರವೇಶ ಅಲ್ಲ, ನೈಪುಣ್ಯ ಇತ್ತು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮಹಾನುಭಾವರು. ತತ್ವಸಂಖ್ಯಾನದಲ್ಲೂ ಅಷ್ಟೇ. ಟೀಕಾಕೃತ್ಪಾದರು ಹೇಳುವಾಗ ನಾತಿ ವಿಸ್ತರಹ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ರಾಯರಿಗೆ ವ್ಯಾಕರಣಶಾಸ್ತ್ರದಲ್ಲಿ ಅದ್ವಿತೀಯ ಪಾಂಡಿತ್ಯ, ಎಲ್ಲ ಶಾಸ್ತ್ರಗಳಲ್ಲೂ ಅದ್ವಿತೀಯ ಪಾಂಡಿತ್ಯ. ಅಲ್ಲಲ್ಲಿ ತೋರಿಸ್ತಾರಷ್ಟೇ. ವ್ಯಾಕರಣ ಅಂತ ಬಂದಾಗ ಮೊದಲು ಮಾತಾಡೋದೇ ರಾಯರು. ವಿಷ್ಣು ತತ್ವ ನಿರ್ಣಯದಲ್ಲಾಗ್ಬೋದು, ಶ್ರೀಮನ್ ನ್ಯಾಯಸುಧೆಯಲ್ಲಾಗ್ಬೋದು, ಎಲ್ಲ ಪ್ರಕರಣ ಗ್ರಂಥಗಳಲ್ಲಾಗ್ಬೋದು, ಎಲ್ಲೇ ವ್ಯಾಕರಣದ ವಿಚಾರ ಬಂದರೆ ಇನ್ಯಾರೂ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಪ್ರಪ್ರಥಮವಾಗಿ ಅದನ್ನು ಉತ್ತರಿಸುವಂಥವರೇ ಸಮರ್ಥರಾದಂತಹ ರಾಘವೇಂದ್ರ ಮಹಾಪ್ರಭುಗಳು. ನಾತಿ ವಿಸ್ತರಹ ಅಂದುಬಿಟ್ರು ಟೀಕಾಕೃತ್ಪಾದರು. ಆದರೆ ವಿಸ್ತರಹ ಅಂತ ಪ್ರಯೋಗ ಮಾಡೋ ಹಾಗಿಲ್ಲ ವ್ಯಾಕರಣದಲ್ಲಿ. ರಾಯರು ಎಷ್ಟು ಪರಮಜ್ಞಾನಿಗಳು ಅನ್ನೋ ವಿಚಾರಕ್ಕೆ ಹೇಳ್ತಾರೆ. ರಾಯರು ಅಂದರೆ ಬೇರೆ ಇನ್ನೇನು ತಿಳಿಯೋದೇ ಇಲ್ಲ, ಕೇಳಿದ್ದನ್ನು ಕೊಡ್ತಾರೆ, ಅಪೇಕ್ಷಿತ ಪ್ರದಾತಾನ್ಯೂ ಅಷ್ಟೇ ಅಂದ್ಕೊಂಡ್ಬಿಡ್ತೀವಿ. ಆದರೆ ಆ ಜ್ಞಾನ ಎಷ್ಟು ಆಳ ಆ ಮಹಾನುಭಾವರಿಗೆ ಅನ್ನೋದರ ವಿಚಾರವನ್ನು ಶಾಸ್ತ್ರಾಧ್ಯಯನ ಮಾಡಿದ್ರೆ, ಆ ಮೂಲಕ ತಿಳ್ಕೊಂಡ್ರೆ ಮಾತ್ರ
ಅವರ ಮಹಿಮೆ ಏನು ಅನ್ನೋದು ಅರ್ಥ ಆಗತ್ತೆ. ಆದ ಕಾರಣದಿಂದ ನಾತಿ ವಿಸ್ತರಹ ಅಂದುಬಿಟ್ರು ಟೀಕಾಕೃತ್ಪಾದರು. ವಿಸ್ತರಹ ಅಂತ ಶಬ್ದ ಪ್ರಯೋಗವೇ ಇಲ್ಲ, ವಿಸ್ತಾರಹ ಅಂತ ಆಗಬೇಕು ಅಂತ ಪೂರ್ವ ಪಕ್ಷಿಗಳು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಸ್ತ್ರೀನ ಧಾತುವಿಗೆ ಅಲ್ಲಿ ಘೈ ಪ್ರತ್ಯಯ ಬಂದು ವಿಸ್ತಾರಹ ಅಂತ ರೂಪ ಆಗುತ್ತೆ, ವಿಸ್ತರಹ ಅಂತ ರೂಪವೇ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ವೃದ್ಧಿರಾದೇಚನೋ ಸೂತ್ರದಿಂದಾಗಿ ವೃದ್ಧಿ ಸಂಧಿ ಆಗಬೇಕು, ವಿಸ್ತಾರಹ ಅಂತ ರೂಪ ಆಗಬೇಕು, ವಿಸ್ತರಹ ಅಂತ ಹೇಗೆ ಪ್ರಯೋಗ ಮಾಡಿದ್ರು ಟೀಕಾಕೃತ್ಪಾದರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಯರಂದರು ಅಲ್ಲಿ ವೃದ್ಧಿ ಅಂತ ಹೇಳ್ತಿದ್ಯಲ್ಲಪ್ಪ, ವೃದ್ಧಿ ಸಂಧಿ ಬರೋದೇ ಇಲ್ಲ, ಗುಣಸಂಧಿ ಬರುತ್ತೆ ಅಂತಾರೆ. ಅಷ್ಟೇ ಅಲ್ಲ, ಅಲ್ಲಿ ಘೈ ಪ್ರತ್ಯಯ ಅಂತ ಹೇಳಿದ್ಯಲ್ಲ, ಘೈ ಪ್ರತ್ಯಯ ಬರೋದೇ ಇಲ್ಲ, ವೃದ್ಧೋರ್ ಅಪು ಅಂತ ಪ್ರತ್ಯಯ ಬರೋದು. ಆದ್ದರಿಂದಾಗಿ ಅಪ್ ಬಂದಾಗ ಗುಣಸಂಧಿ ಬರಬೇಕು, ವಿಸ್ತರಹ ಅನ್ನೋದೇ ಸರಿಯಾಗಿದೆ ಅಂದರು ರಾಯರು. ರಾಯರ ಮಹಿಮೆ ಎಷ್ಟು ಟೀಕಾಕೃತ್ಪಾದರ ಒಂದೊಂದು ಮಾತುಗಳನ್ನು ಸಮರ್ಥನೆ ಮಾಡ್ತಾರೆ ಅಂದರೆ ಇವಾಗ ಅರ್ಥ ಆಗುತ್ತೆ ರಾಯರ ಆ ಜ್ಞಾನ ಎಷ್ಟು ಆಳ ಅಂತ. ಈ ಮಟ್ಟದಲ್ಲಿ ನಾವು ಟೀಕಾಕೃತ್ಪಾದರನ್ನು ರಾಯರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೆ ನ ಸದ್ಭಿಃ ಸಾಕಂ ಮೀಮಾಂಸತೆ ವಾ ನ ಲಿಖತಿ ವಚಸೋ ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೋಸ್ತೂಯತೆ ರಾಘವೇಂದ್ರಃ. ಎಂಥ ಮಾತಿದು! ರಾಯರು ಹೇಗಿರ್ತಿದ್ರು ಅಂದರೆ ಅಯುಕ್ತವಾದಂತಹ ಯಾವ ಮಾತುಗಳನ್ನು ಆಡ್ತಿರ್ಲಿಲ್ವಂತೆ. ಚಿತ್ತೇ ನಾಯುಕ್ತಮರ್ಥಂ ಕಲಯತ್, ಅಯುಕ್ತವಾದಂತಹ ವಿಚಾರದ ಗಮನವನ್ನೇ ಹರಿಸ್ತಾ ಇರಲಿಲ್ವಂತೆ ಮಹಾನುಭಾವರು. ಎಂದಿಗೂ ಕೂಡ ಚಿಂತನೆ ಮಾಡ್ತಾ ಇರಲಿಲ್ವಂತೆ. ಶಾಸ್ತ್ರಕ್ಕೆ ಸಮ್ಮತಿ ಅಲ್ಲದೇ ಇರುವಂತಹ ವಿಚಾರವನ್ನು ದುಡುಕಿ ಕೂಡ ಮಾತಾಡ್ತಿರಲಿಲ್ವಂತೆ. ನಾವು ಹೀಗಲ್ಲ, ಶಾಸ್ತ್ರಕ್ಕೆ ಸಮ್ಮತವಾದಂತಹ ಮಾತುಗಳನ್ನು ದುಡುಕು ಆಡೋದಿಲ್ಲ. ಜ್ಞಾನಿಗಳು ಹೇಗಿರ್ತಾರೆ ಅನ್ನೋದನ್ನು ದಾಸರಾಯರಂತಾರೆ. ನಿನ್ನ ಚಿತ್ತಕ್ಕೆ ಬಂದದ್ ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡದೀರೋ ಶ್ರೀನಿವಾಸ ದಯಾನಿಧೇ. ಭಗವಂತನ ಸಂಕಲ್ಪ ಏನು ಅಂತ ತಿಳ್ಕೊಂಡಿರ್ತಾರೆ, ವಾಯುದೇವರ ಸಂಕಲ್ಪ ಏನು ಅಂತ ತಿಳ್ಕೊಂಡಿರ್ತಾರೆ ಮಹಾಜ್ಞಾನಿಗಳು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಹೇಳಿದಾಗ ಅವರು ಸತ್ಯ ಸಂಕಲ್ಪರಾಗ್ತಾರೆ. ಅವರು ಹೇಳಿದ ಮಾತನ್ನು ಭಗವಂತ ಸತ್ಯ ಸಂಕಲ್ಪನಾದಂಥ ಭಗವಂತ ನೆರವೇರಿಸ್ತಾನೆ. ನಾವು ವಚನಭ್ರಷ್ಟರಾಗ್ತೇವೆ. ಯಾಕೆ ಅಂತಂದರೆ ನಾವು ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅನ್ನಲ್ಲ, ಎನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡದೀರೋ ಶ್ರೀನಿವಾಸ ದಯಾನಿಧೇ. ಹೀಗಾಗತ್ತೆ ಜಗತ್ತಲ್ಲಿ. ನನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬರಲಿ ಅನ್ನೋ ಮಹಾನುಭಾವರು ನಾವು, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅನ್ನುವಂತಹ ಜ್ಞಾನಿಗಳು ರಾಯರು. ಅದರಿಂದಾಗಿ ಅವರು ಹೇಳಿದಂತಹ ಮಾತುಗಳನ್ನು ಭಗವಂತ ನೆರವೇರಿಸಿಕೊಡ್ತಾನೆ ಅಂತ ಹೇಳ್ತಾರೆ. ನಮಗೆ ಜೀವನದಲ್ಲಿ ಎರಡಿರಬೇಕು, ಒಂದು ಗುರು, ಇನ್ನೊಂದು ಗುರಿ. ನಾವು ಗುರಿಯನ್ನು ತಲುಪಬೇಕು ಅಂದರೆ ಗುರುಗಳಿರಬೇಕು. ನಾವೇ ಗುರಿಯನ್ನು ತಲುಪುತ್ತೇವೆ ಅಂತ ಎಂದಿಗೂ ಸಾಧ್ಯ ಇಲ್ಲ. ಯಾಕೆ? ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಆದ್ದರಿಂದ ಆ ಗುರುಗಳ ಪ್ರಸಾದ ಅನ್ನೋದೇನಿದೆ ಅದರ ಮುಖೇನ ನಾವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಕೆಲವರಿಗೆ ಗುರಿ ಇರುತ್ತೆ, ಗುರುಗಳಿರಲ್ಲ. ಯಾವಾಗ ಅವರಿಗೆ ಗುರುಗಳಿರಲ್ಲ ಆ ಗುರಿಯನ್ನು ಅವರು ಎಂದಿಗೂ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಗುರುಗಳಿರ್ತಾರೆ, ಗುರಿಯೇ ಇರೋದಿಲ್ಲ. ಗುರುಗಳು ಮಾತ್ರ ಪಾಪ ಹೇಳಿದ್ದೇ ಹೇಳ್ತಾನೇ ಇರ್ತಾರೆ, ಅನೇಕ ಬಾರಿ ಕೇಳಿದ್ದನ್ನು ಕೇಳ್ತಾನೇ ಇರ್ತಾರೆ. ಆದರೂ ಕೂಡ ಗುರಿಯೇ ಇಲ್ಲದೆ ಇದ್ದಾಗ ಜೀವನದಲ್ಲಿ ಸಾರ್ಥಕತೆಯನ್ನೇ ಹೊಂದೋದಿಲ್ಲ ಅಂತ ಹೇಳ್ತಾರೆ. ರಾಯರು ಹೇಗಿದ್ದರು ಅಂದರೆ ನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೆ ನ ಸದ್ಭಿಃ. ಯಾವ ಯಾವ ಜ್ಞಾನಿಗಳು ಅಂತಿದ್ದಾರೆ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದ ಅವರೊಡನೆ ವಾಗ್ವಾದವನ್ನು ನಡೆಸ್ತಿರ್ಲಿಲ್ವಂತೆ. ನಾನಿಷ್ಟು ದೊಡ್ಡ ಪಂಡಿತ ಅಂಥೇಳಿ. ಎಷ್ಟು ವಿನಯ ನೋಡಿ ರಾಯರದು ಅಂತ ಹೇಳ್ತಾರೆ. ಸ್ವಲ್ಪ ಅಧ್ಯಯನ ಮಾಡಲಿಕ್ಕಿಲ್ಲ ನಾವು, ನನ್ನಂತಹ ಪಂಡಿತ ಮತ್ತೊಬ್ಬ ಇಲ್ಲ ಅಂತ ಹೇಳ್ತೇವೆ. ಪ್ರಾರಂಭದಲ್ಲಿ ಅಷ್ಟೇ ಹೇಳುವಾಗ ಗುರವೇ ನಮಃ ಗುರವೇ ನಮಃ ಅಂತ ಹೇಳ್ತಾ ಇರ್ತಾರೆ. ಅಧ್ಯಯನ ಮಾಡುವಂತಹ ಕಾಲದಲ್ಲಿ ಗುರವೇ ನಮಃ ಗುರವೇ ನಮಃ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ವಿದ್ಯೆ ಬರಲಿಕ್ಕಿಲ್ಲ, ಗುರುವೇನ್ಮಃ ಗುರುವೇನ್ಮಃ ಅಂದ್ಬಿಡ್ತಾರೆ. ಹೀಗೆಲ್ಲ ಜಗತ್ತಿನಲ್ಲಿ ನಾವು ಕಾಣುತ್ತೇವೆ. ಆದ್ದರಿಂದ ರಾಯರು ಹೀಗಿರಲಿಲ್ಲ ಅಂತ ಹೇಳ್ತಾರೆ. ಎಂಥ ಪರಮಜ್ಞಾನಿಗಳು ಆ ಮಹಾಜ್ಞಾನಿಗಳು. ಆದರೂ ಕೂಡ ಅವರು ಯಾವ ತಮ್ಮ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಸಜ್ಜನರೊಡನೆ ವಾಗ್ವಾದಕ್ಕೆ ಇಳಿತಾ ಇರಲಿಲ್ಲವಂತೆ. ಅಷ್ಟೇ ಅಲ್ಲ, ಸಾಕಂ ಮೀಮಾಂಸತೆ ವಾ ನ ಲಿಖತಿ ವಚಸೋದ್ಘಾಟಯತಿ ಆಶಯಂ ಸ್ವಂ. ತಾವು ಹೇಳಿದ ಮಾತೇ ಸರಿ ಅಂಥೇಳಿ ಅದನ್ನು ಓದೋರ ಮುಂದೆ ಹೇರ್ತಾ ಇರಲಿಲ್ವಂತೆ. ನಾನು ಬರೆದಿದ್ದೇ ಸರಿ ಅಂಥೇಳಿ
ತಮ್ಮ ಸ್ವಂತ ಅಭಿಪ್ರಾಯವನ್ನು ಎಲ್ಲೂ ಕೂಡ ವ್ಯಕ್ತ ಮಾಡ್ತಿರ್ಲಿರುವಂತೆ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಅಭಿಪ್ರಾಯ ಇದು ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಒಂದೇ ವಿಷಯವನ್ನು ಮತ್ತೆ ಮತ್ತೆ ಹೇಳೋದಿಲ್ವಂತೆ. ಉಕ್ತಮ್ನೋ ಭಕ್ತಿಭೂಯ ಕ್ವಚಿತ್, ಹೇಳಿದ್ದನ್ನೇ ಹೇಳಲ್ವಂತೆ. ನಾವು ಹಾಗಲ್ಲ, ಹೇಳಿದ್ದನ್ನೇ ಹೇಳ್ತಿರ್ತೀವಿ, ಯಾಕಂದ್ರೆ ಮತ್ತೆ ಬರೋದಿಲ್ಲ ಬೇರೆ ಹೇಳಲಿಕ್ಕೆ, ಅದಕ್ಕೋಸ್ಕರವಾಗಿ ಹೇಳಿದ್ದನ್ನೇ ಹೇಳ್ತಾ ಇರ್ತೇವೆ. ಯಾಕೆಂದರೆ ರಾಯರು ಬಹಳ ಸೂಕ್ಷ್ಮ, ಅವರ ಲೇಖನ ಶೈಲಿ ಬಹಳ ಸೂಕ್ಷ್ಮ, ಬಹಳ ಗಂಭೀರ. ಪೂರ್ವೋಕ್ತ ಬಂದುಬಿಡ್ತಾರೆ ಅವರು, ಹಿಂದೆ ಬರೆದಿದ್ದೀವಿ ನೋಡ್ಕೊಳ್ಳಿ ಅಂಥೇಳಿ. ನಮಗೋ 10 ಸರಿ ಹೇಳಿದ್ರೇ ಬರಲ್ಲ, ಇನ್ನು ಪೂರ್ವೋಕ್ತ ಬಂದುಬಿಟ್ರೆ ಎಲ್ಲಿ ಹೋಗ್ಬೇಕು? ಮತ್ತು 10 ಸರಿ ಹೇಳಿ ಬಿಡಿಸಿ ಬಿಡಿಸಿ ಹೇಳಿದ್ರೇ ನಮಗೆ ಜ್ಞಾಪಕ ಇರಲ್ಲ. ಪೂರ್ವೋಕ್ತಮ್ ಹಿಂದೆ ಹೇಳಿದೀವಿ ನೋಡ್ಕೊಡಿ ಅಂದ್ಬಿಟ್ರೆ ಗತಿ ಏನಾಗಬೇಕು ಓದೋರ್ದು. ಆದರೆ ರಾಯರ ವೈಶಿಷ್ಟ್ಯ ಹಾಗೆ, ಉಕ್ತಮ್ನೋ ಭಕ್ತಿಭೂಯ, ಮತ್ತೆ ಮತ್ತೆ ಹೇಳೋದಿಲ್ಲ ಅವರು. ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ, ಒಮ್ಮೆ ಬರೆದಿದ್ದನ್ನು ಎಂದಿಗೂ ಅಳಿಸ್ತಾ ಇರಲಿಲ್ಲವಂತೆ ರಾಯರು. ಬರೆದ್ರು ಅಂದರೆ ಮುಗೀತು. ನಾವು ಅಳಿಸೋದೇ ಜಾಸ್ತಿ ಬರೆಯೋದಕ್ಕಿಂತ, ಇಷ್ಟೇ ವ್ಯತ್ಯಾಸ. ಅವರಿಗೂ ನಮಗೇನು ವ್ಯತ್ಯಾಸ? ನಾವು ಬರೆಯೋದಕ್ಕಿಂತ ಅಗಳಕ್ಕಿಂತ ಉಗಳೇ ಜಾಸ್ತಿ ಅಂಥೇಳಿ ನಮ್ಮಲ್ಲಿ. ಆದರೆ ರಾಯರು ಹೀಗಿರ್ತಿದ್ರು ಅಂತಾರೆ, ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ಅಸ್ಮಾತ್. ಆದ್ದರಿಂದ ಈ ಎಲ್ಲ ಸೂಕ್ಷ್ಮಗಳನ್ನು ರಾಯರು ಹೊಂದಿದ್ರು, ಅದರಿಂದ ಪರಿಪೂರ್ಣರಾಗಿದ್ದರು ಅಂಥೇಳಿ ರಾಘವೇಂದ್ರ ತೀರ್ಥರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಮಹಾನುಭಾವರು. ಅನೇಕ ರೀತಿಯ ರಾಯರು ಟಿಪ್ಪಣಿಗಳನ್ನು ರಚನೆ ಮಾಡಿದ್ದಾರೆ. ಪ್ರಧಾನವಾಗಿ ನಮಗೆಲ್ಲರಿಗೂ ಕೂಡ ಭಗವಂತನ ದಿವ್ಯವಾದಂತಹ ತತ್ವಜ್ಞಾನವನ್ನು ತಂದುಕೊಡುವಂಥದ್ದು ಅದು ಏಕೈಕ ಮಾರ್ಗ ಅಂದರೆ ವೇದ ಉಪನಿಷತ್ತುಗಳು. ಅದರಿಂದ ಭಗವಂತನ ತತ್ವಜ್ಞಾನ ಆಗಬೇಕು ಅಂದರೆ ವೇದಯಂತೀತಿ ವೇದಾಹ, ಯಾವುದು ಭಗವಂತನನ್ನು ತಿಳಿಸಿಕೊಡುತ್ತಲ್ಲ ಅದಕ್ಕೋಸ್ಕರ ಅದನ್ನು ವೇದ ಅಂತ ಕರಿತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಆ ವೇದವನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಂತಂದರೆ ಶ್ರೀಮದಾಚಾರ್ಯರ ಸೂತ್ರಭಾಷ್ಯಗಳ ಮೂಲಕವಾಗಿ ಅದನ್ನು ಅರ್ಥೈಸಿಕೊಳ್ಳಬೇಕು. ಆ ವೇದವನ್ನು ನೇರವಾಗಿ ಅರ್ಥೈಸಿಕೊಳ್ತೀವಿ ಅಂತ ಹೋದಾಗ ಬಹಳಷ್ಟು ಅಜ್ಞಾನಕ್ಕಿಂತ ವಿಪರೀತ ಜ್ಞಾನವೇ ಬರುವಂತಹ ಸಾಧ್ಯತೆಗಳು ನಮ್ಮಲ್ಲಿರುತ್ತೆ. ಆದ್ದರಿಂದ 564 ಬ್ರಹ್ಮಸೂತ್ರಗಳನ್ನು ಶ್ರೀ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ. ಅನಂತರದಲ್ಲಿ ಆ 564 ಬ್ರಹ್ಮಸೂತ್ರಗಳನ್ನು ಅರ್ಥೈಸಿಕೊಳ್ಳುವಂತಹ ರೀತಿಯ ಶ್ರೀಮದಾಚಾರ್ಯರು ಅನೇಕ ಗ್ರಂಥಗಳನ್ನು 4 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನ್ಯಾಯ ವಿವರಣ, ಅನುವ್ಯಾಖ್ಯಾನ, ಅಣುಭಾಷ್ಯ, ಶ್ರೀಮದ್ಭಾಷ್ಯ ಎಂಬುದಾಗಿ 4 ಸೂತ್ರ ಪ್ರಸ್ಥಾನ ಗ್ರಂಥಗಳು. ಈ ಎಲ್ಲ ಗ್ರಂಥಗಳು ಕೂಡ ಅದಕ್ಕೆ ನಂತರದಲ್ಲಿ ಟೀಕಾಕೃತ್ಪಾದರು ಅದನ್ನು ಅರ್ಥವನ್ನು ವಿವರಣೆ ಮಾಡ್ತಾ ಹೋದರು. ಶ್ರೀಮದಾಚಾರ್ಯರು ಇಷ್ಟೆಲ್ಲ ನಮಗೆ ಅನುಗ್ರಹವನ್ನು ಮಾಡಿದರೂ ಕೂಡ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ಅದು ಕ್ಷೀಣಿಸ್ತಾ ಹೋಯಿತು ದಿನೇ ದಿನೇ. ಇದನ್ನು ಮನಗಂಡಂತಹ ರಾಘವೇಂದ್ರ ಸ್ವಾಮಿಗಳು 6 ಗ್ರಂಥಗಳು ಸೂತ್ರ ಆ ಎಲ್ಲ ಪ್ರಸ್ಥಾನದ ಮೇಲೆ ಹೊರಟಿರುವಂತಹ ಗ್ರಂಥಗಳು ಅಂತ ಹೇಳ್ತಾರೆ. ಸಮಗ್ರವಾದಂತಹ 564 ಬ್ರಹ್ಮಸೂತ್ರಗಳನ್ನು ನಾವು ಚಿಂತನೆ ಮಾಡಲಿಕ್ಕಾಗಲ್ಲ ಅಂತ ಮನಗಂಡಂತಹ ರಾಯರು ಅಣುಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ತತ್ವಮಂಜರಿ ಅಂತ ಹೇಳಿ ರಚನೆ ಮಾಡಿಕೊಟ್ಟಿದ್ದಾರೆ. ಅಣುಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾಗಿರುವಂಥದ್ದು ತತ್ವಮಂಜರಿ. ಹಾಗೆ ತತ್ವ ಪ್ರಕಾಶಿಕ ಅಂತ ಟೀಕಾಕೃತ್ಪಾದರ ಸೂತ್ರ ಭಾಷ್ಯದ ಮೇಲೆ ಹೊರಟಂತಹ ಗ್ರಂಥ, ಅದಕ್ಕೆ ಭಾವದೀಪ ಎಂಬುದಾಗಿ ಟಿಪ್ಪಣಿಯನ್ನು ರಚಿಸಿಕೊಟ್ಟಿದ್ದಾರೆ. ಇನ್ನು ಆ ತತ್ವಪ್ರದೀಪದಲ್ಲಿ ಬರುವಂತಹ ನ್ಯಾಯಸುಧೆಯಲ್ಲಿ ಬರುವಂತಹ ಯಾವ ವ್ಯತ್ಯಾಸಗಳು, ಸಂದೇಹಗಳಿದೆ, ಪರಸ್ಪರ ವಿರೋಧವಾದಂತಹ ವಾಕ್ಯಗಳೇನಿದೆ ಅದನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಮತ್ತೊಂದು ಗ್ರಂಥವನ್ನು ವ್ಯಾಸತೀರ್ಥರು ರಚನೆ ಮಾಡಿಕೊಟ್ಟಿದ್ದರು, ಚಂದ್ರಿಕಾ ಎಂಬುದಾಗಿ. ಆ ಚಂದ್ರಿಕೆಗೆ ಪ್ರಕಾಶಿಕೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ರಾಯರು. ಹಾಗೆ ಇನ್ನು ಶ್ರೀಮನ್ಯಾಯಸುಧೆಗೆ ಸುದೀರ್ಘವಾದಂತಹ ವ್ಯಾಖ್ಯಾನ ಪರಿಮಳ ಅಂತ ಹೇಳ್ತಾರೆ. ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ರೂಪವಾದದ್ದು ಶ್ರೀಮನ್ಯಾಯಸುಧಾ. ಆ ಶ್ರೀಮನ್ಯಾಯಸುಧಾಗೆ ಟಿಪ್ಪಣಿ ರೂಪದಲ್ಲಿ ರಚನೆ ಮಾಡಿಕೊಟ್ಟಿರುವಂಥದ್ದೇ ಪರಿಮಳ ಅಂಥೇಳಿ. ಗುರುಗುಣ ಸ್ತವನದಲ್ಲಿ ಹೇಳ್ತಾರೆ, ಪರಿಮಳ ಅನ್ನುವಂಥ ಗ್ರಂಥ ಹೇಗೆ ಅದು ಪರಿಮಳ ಅಂತ ಕರೆಸ್ಕೊಳ್ತು ಅಂಥೇಳಿ ಅದ್ಭುತವಾಗಿ ವಾದೀಂದ್ರ ತೀರ್ಥರು ಹೇಳ್ತಾರೆ. ಆ ಯಾವ ಸರಸ್ವತಿ ದೇವಿ ವಾಗಭಿಮಾನಿ ದೇವತೆ ಅವಳು ಈ ರಾಯರು ತಮ್ಮ ಜಿಹ್ವೆ ನಾಲಿಗೆ ಮೇಲೆ ಆ ಸರಸ್ವತಿ ದೇವಿ ಬಂದು ನರ್ತನ ಮಾಡಿದ್ಲಂತೆ. ಯಾತಕ್ಕೆ ಅಂದರೆ ಈ ಮಹಾನುಭಾವರ ನಾಲಿಗೆ ರಂಗಸ್ಥಳ ಇದ್ದಾಗಿತ್ತಂತೆ. ಆ ರಂಗಸ್ಥಳ, ರಾಯರ ನಾಲಿಗೆಯೇ ರಂಗಸ್ಥಳ. ಆ ರಂಗಸ್ಥಳದ ಮೇಲೆ ವಾಗಭಿಮಾನಿ ದೇವತೆ ವಾಗ್ದೇವಿ ಬಂದು ನರ್ತನವನ್ನು ಮಾಡಿದ್ದಾಳೆ. ನರ್ತನವನ್ನು ಮಾಡುವಾಗ ಅವಳ ಕೇಶರಾಶಿಯಿಂದ ಅನೇಕ ಮಲ್ಲಿಗೆ ಹೂಗಳು ಬಿದ್ದುವಂತೆ. ಅದನ್ನೆಲ್ಲ ಒಟ್ಟುಗೂಡಿಸಿದಾಗ ಹೊರಟಿದ್ದೇ ಪರಿಮಳ ಅಂತ ಹೇಳ್ತಾರೆ ವಾದೀಂದ್ರ ತೀರ್ಥರು. ಎಂಥ ಅದ್ಭುತ ವರ್ಣನೆ ಅಂತ ಹೇಳ್ತಾರೆ. ಅದು ಅನ್ವರ್ಥವಾದಂತಹ ವರ್ಣನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ರಾಯರ ಪರಿಮಳವೇ ಹಾಗೆ. ಅಂತಹ ಅತ್ಯುತ್ಕಟ
ರೀತಿಯಲ್ಲಿ ರಾಯರು ವಿವರಣೆಯನ್ನು ಕೊಟ್ಟಿದ್ದಾರೆ ಮಹಾನುಭಾವರು. ಇನ್ನೆರಡು ಸ್ವತಂತ್ರವಾದಂತಹ ಸೂತ್ರ ಪ್ರಸ್ಥಾನದ ಮೇಲೆ ಹೊರಟಂತಹ ಗ್ರಂಥಗಳು, ನ್ಯಾಯಮುಕ್ತಾವಳಿ ಅಂಥೇಳಿ ಅದರಲ್ಲಿರುವಂತಹ ಎಲ್ಲ ಸ್ಥೂಲವಾದಂತಹ ವಿಚಾರಗಳನ್ನು ಬಿಡಿಸಿಡ್ತಾರೆ ನ್ಯಾಯಮುಕ್ತಾವಳಿನಲ್ಲಿ. ಮತ್ತೊಂದು ತಂತ್ರದೀಪಿಕಾ ಅಂಥೇಳಿ ಆ ಸೂತ್ರಗಳ ಅರ್ಥವನ್ನು ಬಹಳ ಚಂದ, ತಂತ್ರದೀಪಿಕಾ ವ್ಯಾಖ್ಯಾನ ಬಹಳ ಚಂದ. ಈ ರೀತಿಯಾಗಿ 6 ರೀತಿಯ ವ್ಯಾಖ್ಯಾನವನ್ನು ಮಹಾನುಭಾವರು ಮಾಡ್ತಾ ಕೊಡ್ತಾ ಇದ್ದಾರೆ. ಚಂದ್ರಿಕಾ ಪ್ರಕಾಶವನ್ನು ನಾವು ನೋಡಿದಾಗ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ 2 ವಿಚಾರಗಳು. ಆ ಯಾವ ಉತ್ತರ ಮೀಮಾಂಸ ಇದೆ, ಆ ಉತ್ತರ ಮೀಮಾಂಸಾ ಸೂತ್ರ ಅಂಥೇಳಿ ಪ್ರಸಿದ್ಧವಾಗಿದೆ. ಇನ್ನು ಇರುವಂತಹ ಪೂರ್ವ ಮೀಮಾಂಸವನ್ನು ಬಿಚ್ಚಿಟ್ಟಿರುವಂಥವರು ವ್ಯಾಸತೀರ್ಥರು. ಅಲ್ಲಿ ಬರಬಹುದಾದಂಥ ಎಲ್ಲ ಮೀಮಾಂಸಾ ಪ್ರಕ್ರಿಯೆಗಳನ್ನು ರಾಯರು ತಾವು ಸಜ್ಜನರಿಗೋಸ್ಕರವಾಗಿ ತೆರೆದಿಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ವಂದಾರು ಪ್ರಾಣಿಚೇತ ಶ್ರುತಿ ತಿಮಿರ ಪರೀಭಾವ ಕೌಶಲ್ಯ ಭಾಜ ತೇಜಸ್ತೆ ರಾಘವೇಂದ್ರ ವೃತಿವರ ಕಿಮಿತಿ ಶ್ರೀಮತೋ ವರ್ಣಯಾಮಃ. ರಾಯರು ಪ್ರಜ್ವಲಿಸಿರುವಂತಹ ಅವಾಗ್ತಾನೆ ಹುಟ್ಟಿದಂತಹ ಸೂರ್ಯನಂತೆ ತಾವು ಇದ್ದಾರಂತೆ. ಯಾಕೆ ಅಂದರೆ ಆಗ ತಾನೇ ಉದಿಸಿದಂತಹ ಸೂರ್ಯನಲ್ಲಿ ತೇಜಸ್ಸು ಬಹಳ ಇರುತ್ತೆ. ವ್ಯಾಸತೀರ್ಥರು ಬರೆದಿರುವಂತಹ ಚಂದ್ರಿಕೆಯಲ್ಲಿ ಆ ತೇಜಸ್ಸಿದೆ ಅಂತ ಹೇಳ್ತಾ ಇದ್ದಾರೆ. ಆ ತೇಜಸ್ಸೇ ಮೊದಲು ಪ್ರಕಾಶಮಾನವಾಗಿದೆ. ಇನ್ನು ಆ ತೇಜಸ್ಸಿಗೆ, ಯಾವ ಚಂದ್ರಿಕೆ ಅನ್ನುವಂತಹ ತೇಜಸ್ಸಿಗೆ ಮತ್ತಷ್ಟು ಪ್ರಕಾಶ ಬಂದರೆ ಇನ್ನೆಷ್ಟು ದೇದೀಪ್ಯಮಾನವಾಗಿರುತ್ತೆ. ಹಾಗಿದೆ ರಾಯರ ಪ್ರಕಾಶ ಅಂತ ಹೇಳ್ತಾರೆ. ಮೊದಲೇ ಪ್ರಕಾಶಮಾನವಾದಂತಹ ಒಂದು ವಸ್ತುವಿಗೆ ಇನ್ನಷ್ಟು ಪ್ರಕಾಶವನ್ನು ನಾವು ಕೊಟ್ಟಾಗ ಅದರ ಪ್ರಕಾಶ ಕಮ್ಮಿ ಆಯಿತು ಅಂತ ಎಲ್ಲೂ ಜಗತ್ತಿನಲ್ಲಿ ಇರೋದಿಲ್ಲ. ಅದರ ಪ್ರಕಾಶ ಇನ್ನಷ್ಟು ದೇದೀಪ್ಯಮಾನವಾಗಿ ಬೆಳಗತ್ತೆ. ಹೇಗೋ ಹಾಗೆ ಚಂದ್ರಿಕೆಗೆ ಪ್ರಕಾಶ ಅನ್ನುವಂಥದ್ದು, ರಾಯರ ಪ್ರಕಾಶ ಅನ್ನುವಂಥದ್ದು ಅಷ್ಟು ಉತ್ಕೃಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ರಾಯರ ಗ್ರಂಥಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅನಂತೋರ್ಥ ಪ್ರಕಟಿತ ತ್ವಯಾಣೌ ಭಾಷ್ಯ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತೈ ಕೃಷ್ಣೇನೇವ ಆನನಾಂತರೇ. ಯಾವ ತಾಯಿಯಾದಂತಹ ಯಶೋದೆ ಕೃಷ್ಣನ ಸಣ್ಣ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡ್ಲಂತೆ. ಹಾಗೆ ಆಚಾರ್ಯರು ಕೂಡ ತಮ್ಮ ಸಣ್ಣ ಕೃತಿಯಲ್ಲಿ ಯಾವ ಅಣುಭಾಷ್ಯ ಅಂತ ಪ್ರಸಿದ್ಧವಾಗಿದೆ, ಆ ಅಣುಭಾಷ್ಯದಲ್ಲಿ ಇಡೀ 564 ಬ್ರಹ್ಮಸೂತ್ರಗಳನ್ನು ಅಡಕ ಮಾಡಿಟ್ರಂತೆ. ಅದರಂತೆ ರಾಯರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಆಚಾರ್ಯರು 32 ಅಧ್ಯಾಯಗಳಲ್ಲಿ ಚಿತ್ರಣ ಮಾಡಿರುವಂತಹ ಬೃಹತ್ ಗ್ರಂಥ. ಅದಕ್ಕೆ ಭಾವಸಂಗ್ರಹ ಅಂಥೇಳಿ ಕೇವಲ 32 ಶ್ಲೋಕಗಳಲ್ಲಿ ಸಮಗ್ರವಾದಂತಹ ಮಹಾಭಾರತವನ್ನು ತೆರೆದಿಡ್ತಾರೆ ರಾಯರು. ಅಂದರೆ ಎಷ್ಟು ಜ್ಞಾನ ನಮಗೆ! ಅದೇ ವಿದ್ವಾಂಸರ ಲಕ್ಷಣ. ಹಾಗಂತೆ ದೊಡ್ಡದಾದಂತಹ ಅತಿ ವಿಸ್ತೃತವಾದಂತಹ ಗ್ರಂಥವನ್ನು ಸೂಕ್ಷ್ಮವಾಗಿ ಹೇಳುವಂತಹ ಸಾಮರ್ಥ್ಯ ಇರಬೇಕು. ಸ್ವಲ್ಪನೇ ವಿಚಾರ ಇರೋದನ್ನು ಬಹಳಷ್ಟು ಬಿಡಿಸಿಟ್ಟು ಸುದೀರ್ಘವಾಗಿ ಹೇಳುವುದಕ್ಕೂ ಬರಬೇಕಂತ. ಅದು ಪಂಡಿತರ ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ರಾಯರು ಕೂಡ 32 ಅಧ್ಯಾಯಗಳಲ್ಲಿ ಆಚಾರ್ಯರು ಹೇಳಿರುವಂತಹ ಸಮಗ್ರವಾದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು 32, ಒಂದೊಂದು ಅಧ್ಯಾಯಕ್ಕೆ ಒಂದೊಂದೇ ಶ್ಲೋಕ. ಎಷ್ಟು ಅದ್ಭುತ ವಿವರಣೆ! ಎಂಥ ಜ್ಞಾನಿ ಇರಬೇಕು ರಾಯರದು! ಇಷ್ಟೆಲ್ಲ ನಾವು ನೋಡ್ತೇವೆ. ಆಗ ರಾಯರು ಎಷ್ಟು ಮಹಿಮಾವಂತರು! ನಾವು ಜಗತ್ತಿನಲ್ಲಿ ಪವಾಡ ಮಾಡೋದನ್ನು ನೋಡ್ತೇವೆ, ಆದರೆ ಪವಾಡಕ್ಕೂ ಮಹಿಮೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತಾರೆ ಶಾಸ್ತ್ರಕಾರರು. ಪವಾಡ ಅಂದರೆ ಕಣ್ಣಿಗೆ ಕಟ್ಟಿ ಮಾಡುವಂತಹ ವಿದ್ಯಾ ಪ್ರದರ್ಶನ. ಅದು ವಿದ್ಯಾ ಅಲ್ಲ, ಅವಿದ್ಯಾ ಅದು. ಆದ್ದರಿಂದ ಅದು ಯೋಗ್ಯವಾದದ್ದಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅದನ್ನು ಪವಾಡ ಅಂತ ಕರಿಬೇಕು. ರಾಯರು ತೋರಿಸಿದ್ದು ಪವಾಡ ಅಲ್ಲ, ರಾಯರು ತೋರಿಸಿದ್ದು ಮಹಿಮೆ. ಯಾಕೆ ಅಂದರೆ ಪವಾಡಕ್ಕೂ ಮಹಿಮೆಗೂ ಇಷ್ಟೇ ವ್ಯತ್ಯಾಸ. ಪವಾಡ ಅಂದರೆ ಕಣ್ಣು ಕಟ್ಟಿದ ವಿದ್ಯೆ ಅಂತ ಅರ್ಥ. ಕಣ್ಣು ಕಟ್ಟಿ ವಿದ್ಯೆ ಅಂತ ನಮ್ಮಲ್ಲಿ ಕರೀತಾರೆ, ಅದು ಪವಾಡ. ಆದರೆ ರಾಯರು ತೋರಿಸಿದ್ದು ಮಹಿಮೆ. ಎಂದಿಗೂ ಕೂಡ ಕಣ್ಣು ಕಟ್ಟಿ ವಿದ್ಯೆಯನ್ನು ತೋರಿಸಿದ್ದಲ್ಲ ರಾಯರು, ತಮ್ಮ ಮಹಿಮೆಯನ್ನು ತೋರಿಸಿದ್ದು ಅಂತ ಹೇಳ್ತಾರೆ. ಅದಕ್ಕೆ ದಾಸರಂದರು, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವೋರನ್ನ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ.
ಮೃತ್ಯುದೂತರು ತನ್ನನು. ಒಂದೊಂದೇ ವಿವರಣೆಯನ್ನು ಕೊಡ್ತಾರೆ, ರಾಯರು ಯಾಕೆ ಮಹಿಮೆಯನ್ನು ತೋರಿಸಿದರು ಅಂಥೇಳಿ. ಯಾರಾದರೂ ಪವಾಡ ಮಾಡೋ ಹಾಗಿದ್ದರೆ ಇನ್ನು ಬದುಕಿರೋರನ್ನ ಕೊಲೆ ಮಾಡ್ತಾರಷ್ಟೇ ಹೊರತು, ಯಾರು ಅಸುನೀಗಿದ್ದಾರೆ, ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಅವರ ಪ್ರಾಣವನ್ನು ರಕ್ಷಣೆ ಮಾಡುವಂತಹ ಕಾರ್ಯವನ್ನು ಯಾವ ಪವಾಡ ಸದೃಶರಾದಂತಹ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಪವಾಡವನ್ನು ನಡೆಸಿದ್ದಲ್ಲ, ಅವರು ಮಹಿಮೆಯನ್ನು ಪ್ರದರ್ಶನ ಮಾಡಿದ್ದು ಅನ್ನುವಂತಹ ಮಾತುಗಳನ್ನು ದಾಸರಾಯರು ಆಡ್ತಾ ಇದ್ದಾರೆ. ಘಟಿತ ಅಘಟಿತ ಸಾಮರ್ಥ್ಯವನ್ನು ರಾಯರು ಎಷ್ಟೋ ಸಂದರ್ಭದಲ್ಲಿ ತಾವು ಪ್ರದರ್ಶನ ಮಾಡಿದ್ದಾರೆ. ಅದು ಕೇವಲ ಭಗವಂತನ ಆಜ್ಞೆಯಂತೆ ಮಾಡಿದ್ದಾರೆ ಹೊರತು ತಮ್ಮ ವಿದ್ವತ್ ಪ್ರದರ್ಶನಕ್ಕೋ ಅಥವಾ ತಾವಿಷ್ಟು ದೊಡ್ಡವರು ಅಂತ ಹೇಳಿ ಜಗತ್ತಿಗೆ ಸಾಬೀತುಪಡಿಸೋದಕ್ಕೋ ರಾಯರು ಮಾಡಿದ್ದಲ್ಲ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ತೋಕೆ ತೋಕಸ್ಯ ಶೌರೇಹೇ ಅತಿಭೃಶಕುಪಿತಾಂ ತತ್ಪ್ರಸೂನಮಂತರೇವ. ಅದರಿಂದ ಆ ಅಣುಭಾಷ್ಯದಲ್ಲಿ ಅಡಕವಾದಂತಹ ಅರ್ಥವಿಸ್ತಾರವನ್ನು ನಿಮ್ಮಷ್ಟು ಚಂದವಾಗಿ ಯಾರು ಬಿಡಿಸಲಿಕ್ಕೆ ಸಾಧ್ಯ ಅಂಥೇಳಿ ಗುರುಗುಣ ಸ್ತವನದಲ್ಲಿ ತಿಳಿಸ್ತಾ ಇದ್ದಾರೆ. ಅನೇಕ ಗ್ರಂಥಗಳ ಮಹಿಮೆಯನ್ನು ಕೂಡ ಸೂಚನೆ ಮಾಡ್ತಾ ಇದ್ದಾರೆ. ರಾಯರು ಸುಮಾರು 48 ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸ್ವತಂತ್ರ ಗ್ರಂಥಗಳು ಅಂತೂ ಕೆಲವು ಪ್ರಸಿದ್ಧಗೊಂಡಿದೆ. ಹೆಚ್ಚು ಟೀಕಾಕೃತ್ಪಾದರ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪವಾಗಿ ಹೊರಟಂಥ ಗ್ರಂಥಗಳೇ ಬಹಳಷ್ಟು. ಆದ್ದರಿಂದ ಆ ಭಾಟ್ಟ ಸಂಗ್ರಹ ಇರಬಹುದು, ವಾದಾವಲಿ ಭಾವದೀಪಿಕಾ ಇರಬಹುದು, ಇದೆಲ್ಲವೂ ಪ್ರಸಿದ್ಧವಾದಂತಹ ಗ್ರಂಥಗಳು. ಈ ಎಲ್ಲ ಗ್ರಂಥಗಳ ವಿಸ್ತಾರವಾದಂತಹ ವಿವರಣೆಯನ್ನು ಇನ್ನು ಉಳಿದಂತಹ ನಾಳೆ ದಿವಸ ವರ್ಣನೆ ಮಾಡೋಣ ಅಂತ ಹೇಳ್ತಾ 2 ವಾಕ್ಕುಸುಮಾಂಜಲಿಗಳನ್ನು ಅಸ್ಮದ್ಗುರುವಂತರ್ಗತ ಕುಲದೇವತಾತ್ಮಕ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.